ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ನಮ್ಮ ಮನೋರಂಗದಲ್ಲಿ ಕನ್ನಡ ನಾಟಕಗಳು 31 ದಿನದ 31 ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು 5ನೆಯ ದಿನ. ಕಳೆದ 4 ದಿನಗಳಿಂದ ಮಿತ್ರವಿಂದ ಗೋವಿಂದ ಮತ್ತು ಕನ್ನಡ ನಾಟಕ ಪರಂಪರೆ, ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ, ಶಾಕುಂತಲ, ಕನ್ನಡದಲ್ಲಿ ಮೃಚ್ಛಕಟಿಕ ಎನ್ನುವಂತಹ ವಿಷಯದ ಕುರಿತಾಗಿ ಉಪನ್ಯಾಸಗಳನ್ನ ನಾವು ಕೇಳಿದ್ದೇವೆ. ಇವತ್ತು ಕನ್ನಡದಲ್ಲಿ ಮ್ಯಾಕ್ಬೆತ್ ವಿಷಯದ ಕುರಿತಾಗಿ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇದ್ದಾರೆ ಡಾಕ್ಟರ್ ಬಸವರಾಜ್ ಡೋಣೂರಯವರು. ಇವರಿಗೆ ಅಕಾಡೆಮಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ನಮ್ಮೆಲ್ಲ ಚಟುವಟಿಕೆಗಳಿಗೆ ಒತ್ತಾಸೆ ನೀಡುವವರು ಡಾಕ್ಟರ್ ಬಿ.ವಿ. ವಸಂತ್ ಕುಮಾರ್, ಅಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ಇವರಿಗೆ ಅಕಾಡೆಮಿಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಸದಾಕಾಲ ಅಕಾಡೆಮಿಯ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸಹಕಾರವನ್ನ ನೀಡುವಂತವರು ರಿಜಿಸ್ಟ್ರಾರ್ ಕರಿಯಪ್ಪನವರು. ಅವರಿಗೆ ಕೂಡ ಈ ಅಕಾಡೆಮಿ ಕಾರ್ಯಕ್ರಮಕ್ಕೆ ಅಕಾಡೆಮಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ನೀಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸದಸ್ಯ ಸಂಚಾಲಕರಾದ ಡಾಕ್ಟರ್ ಶರಬೇಂದ್ರ ಸ್ವಾಮಿ ಅವರಿಗೆ, ಡಾಕ್ಟರ್ ಜಿನದತ್ತ ಹಡಗಲಿ ಅವರಿಗೆ ಹಾಗೂ ಅಕಾಡೆಮಿಯ ಎಲ್ಲ ಸದಸ್ಯರಿಗೆ ವೈಯಕ್ತಿಕವಾಗಿ ಹಾಗೂ ಅಕಾಡೆಮಿಯ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ನಿರ್ವಾಹಕರಾದ ಮಂಜುನಾಥ್ ಮತ್ತು ಅವರ ತಂಡ, ಪ್ರವೀಣ್ ರವರು, ಬಸವರಾಜ್ ರವರಿಗೆ, ಅಕಾಡೆಮಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅಕಾಡೆಮಿಯ ಪರವಾಗಿ ಹಾಗೆ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ಕಳೆದ 1.5 ವರ್ಷದಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ನಿಯಮಿತವಾಗಿ ವೀಕ್ಷಣೆ ಮಾಡ್ತಾ ನಮ್ಮ ಬೆನ್ನು ತಟ್ತಾ ಪ್ರೋತ್ಸಾಹಿಸ್ತಾ ಇರುವಂತವರು ನೀವು. ನಿಮ್ಗೆ ಕೂಡ ಅಕಾಡೆಮಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತು ಮಾತನಾಡಲಿಕ್ಕೆ ನಮ್ಮೊಂದಿಗೆ ಇರುವಂತಹ ಡಾಕ್ಟರ್ ಬಸವರಾಜ್ ಡೋಣೂರ ಇವರ ಕುರಿತಾಗಿ ಕಿರು ಪರಿಚಯವನ್ನ ನಾನು ಮಾಡಿಕೊಡ್ತೇನೆ. ತದನಂತರದಲ್ಲಿ ಸರ್ ಕನ್ನಡದಲ್ಲಿ ಮ್ಯಾಕ್ಬೆತ್ ಎನ್ನುವಂತಹ ವಿಷಯದ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಸಾಹಿತ್ಯ ಲೋಕದ ಚಿರಪರಿಚಿತ ಹೆಸರು ಡಾಕ್ಟರ್ ಬಸವರಾಜ್ ಡೋಣೂರ. 1969 ಜುಲೈ 26ರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಾತಿಹಾಳ ಗ್ರಾಮದಲ್ಲಿ ಜನಿಸಿದ ಶ್ರೀಯುತರು ಕನ್ನಡ ಮತ್ತು ಇಂಗ್ಲಿಷ್ ಪ್ರಾಧ್ಯಾಪಕರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ PhD ಪದವಿಯನ್ನು ಪಡೆದವರು. ವಿಜಯಪುರ, ಕಲಬುರಗಿ ಮತ್ತು ಅಮರಕಂಟಕದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಮೌಲ್ಯಮಾಪನ ಕುಲಸಚಿವರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ನಿಕಾಯದ ಡೀನ್ ಆಗಿ, ಸೆನೆಟ್ ಆಗಿ ಮತ್ತು ಸಿಂಡಿಕೇಟ್ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಬರೆದಿರುವ ಕೃತಿಗಳು ಹಲವಾರು. ತಮ್ಮ ಹಾವು ತುಳಿದೇನೆ, ತಬಲಜಿ, ಪರಿಹಾರ, ದಶಕದ ಕಥೆಗಳು ಮತ್ತು ಚಾಂದನಿ ಚೌಕ್ಗಳು ಕಥಾ ಸಂಗ್ರಹಗಳಾದರೆ, ರಂಗಪ್ರವೇಶ, ಸೀಳು ನೋಟಗಳು, ಕನ್ನಡ ನಾಟಕ ಮತ್ತು ರಂಗಭೂಮಿ, ಬಯಲ ಬೆರಗು, ಕರ್ಪೂರದ ಗಿರಿ, ಹೊಸದಾರಿ, ಶ್ರೀರಂಗ, ಕನ್ನಡ ನಾಟಕ ಮತ್ತು ವಾಸ್ತವತೆ, ಒಳಗಣ ಹೊರಗಣ, ನೋಟ ನಿಲುವು ಇವೆಲ್ಲವೂ ವಿಮರ್ಶಾ ಕೃತಿಗಳು. ನೋಟ ನಿಲುವು ಕೃತಿ 4 ಸಂಪುಟಗಳಲ್ಲಿ ಬೆಳಕು ಕಂಡಿದೆ. ಕಸ್ತೂರಿ ಮೃಗ ಮತ್ತು ಕಂಗಳ ಬರ ಇವರ ಕಾವ್ಯವಾದರೆ, ಹೆಜ್ಜೇನು, ಸ್ನೇಹ ಸಂಪದ, ಪಾಪಿಯ ಪಶ್ಚಾತ್ತಾಪ, ಕೊನೆಯ ಎಲೆ, ಲಾಜವಂತಿ, ಬಿಕ್ಕಟ್ಟು, ಕಥಾಮಂಜರಿ, ಸ್ನೇಹದ ಕಡಲಲ್ಲಿ ಇವು ಇವರ ಸಂಪಾದನಾ ಕೃತಿಗಳು. ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಇಂಗ್ಲಿಷ್ನಲ್ಲಿಯೂ ಕೂಡ ಇವರ ಕೃಷಿ ಅನನ್ಯವಾದುದು. ರಿಫ್ಲೆಕ್ಷನ್ಸ್, ಎನ್ಕೌಂಟರ್ ವಿತ್ ಡಿವೈನಿಟಿ, ಪಾಸ್ಟ್ ಮಾಡರ್ನಿಸಂ, ಆಸ್ಥೆಟಿಕ್ಸ್ ಅಂಡ್ ಸೈನ್ಸ್ ಆಫ್ ಎವ್ರಿಡೇ ಇನ್ ಪೂರ್ಣಚಂದ್ರ ತೇಜಸ್ವಿ, ಮೈ ಫಾದರ್ ಇವರ ಪ್ರಮುಖ ಇಂಗ್ಲಿಷ್ ಕೃತಿಗಳು. ದೇವರ ನ್ಯಾಯ, ಶಬರಿ, ಉರಿಯುವ ಕೆಂಡದ ಮೇಲೆ ಇವರ ಮತ್ತಷ್ಟು ಪ್ರಸಿದ್ಧ ಕೃತಿಗಳಲ್ಲಿ ಕೆಲವು. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅಪಾರ ಜ್ಞಾನ ಸಂಪತ್ತನ್ನು ಹೊಂದಿರುವ ಇವರಿಗೆ ಸಂದ, ಗೌರವ, ಪ್ರಶಸ್ತಿಗಳು ಹಲವು. ನೋಟ ನಿಲುವು,
ಮೊದಲ ಸಂಪುಟಕ್ಕೆ ಅಮ್ಮ ಪ್ರಶಸ್ತಿ, ಸಾಹಿತ್ಯ ಸೇವೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀಮತಿ ಮನೋಹರಿ ಪಾರ್ಥಸಾರಥಿ ಮನುಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಕಂಗಳ ಬರಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ದೊರಕಿವೆ. ಪ್ರಸ್ತುತ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಭಾಷಾ ಮತ್ತು ಮಾನವಿಕ ನಿಕಾಯದ ಡೀನ್ ಮತ್ತು ಕುಲಸಚಿವರಾಗಿ ಜವಾಬ್ದಾರಿಯನ್ನು ಹೊತ್ತಿರುವ ಡಾಕ್ಟರ್ ಬಸವರಾಜ ಡೋಣೂರ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಅವರು ತಮ್ಮ ಮಾತುಗಳನ್ನ ಆರಂಭಿಸಬೇಕಾಗಿ ಈ ಮೂಲಕವಾಗಿ ವಿನಮ್ರ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸ್ನೇಹಿತರಾದ ಡಾಕ್ಟರ್ ಬಿ ವಸಂತ್ ಕುಮಾರ್ ಅವರೇ, ದೀಪ್ತಿ ಅವರೇ, ಬಸವರಾಜ್ ಅವರೇ, ಎಲ್ಲ ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಶೇಕ್ಸ್ಪಿಯರ್ನ 4 ಅತ್ಯಂತ ಮಹತ್ವದ ರುದ್ರ ನಾಟಕಗಳಲ್ಲಿ ಒಂದಾದ ಮೆಕ್ಬೆತ್ ನಾಟಕದ ಕನ್ನಡ ಅನುವಾದದ ಕುರಿತು ಮಾತನಾಡಲಿಕ್ಕೆ ನನಗೆ ಅಧ್ಯಕ್ಷರು ಕೇಳಿಕೊಂಡಿದ್ದಾರೆ. ಅವರ ಆಹ್ವಾನವನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಈ ವಿಷಯದ ಬಗೆಗೆ ಸುಮಾರು 45ರಿಂದ 50 ನಿಮಿಷಗಳ ಕಾಲ ನಿಮ್ಮೊಂದಿಗೆ ನಾನು ಮಾತನಾಡಲಿದ್ದೇನೆ ಮತ್ತು ಚರ್ಚೆ ಮಾಡಲಿದ್ದೇನೆ. ನಾಟಕ ನನ್ನ ಅತ್ಯಂತ ಪ್ರೀತಿಯ ಕ್ಷೇತ್ರ, ಆಸಕ್ತಿಯ ಕ್ಷೇತ್ರ. ಶೇಕ್ಸ್ಪಿಯರ್ ನನ್ನ ಬಹಳ ಪ್ರಿಯ ಲೇಖಕ. ಆದರೆ ನಾನು ಇಂದು ಈ ನಾಟಕದ ಕನ್ನಡ ಅನುವಾದದ ಸಂದರ್ಭದಲ್ಲಿ ಮಾತುಗಳನ್ನ ಆಡಬೇಕಾಗಿದೆ. ಮೆಕ್ಬೆತ್, ಹ್ಯಾಮ್ಲೆಟ್, ಕಿಂಗ್ ಲಿಯರ್, ಅಥೆಲೋ ಇವು 4 ಲೋಕಪ್ರಿಯ ಜಗತ್ ಪ್ರಸಿದ್ಧ ಶೇಕ್ಸ್ಪಿಯರ್ನ ಪ್ರಸಿದ್ಧ ರುದ್ರ ನಾಟಕಗಳು. ದೇ ಆರ್ ದಿ 4 ಗ್ರೇಟೆಸ್ಟ್ ಟ್ರೆಜಿಡೀಸ್ ಆಫ್ ಶೇಕ್ಸ್ಪಿಯರ್. ಆದ್ರೆ ಈ ನಾಟಕದ ವಸ್ತುವಿನ ಬಗೆಗೆ, ಇದರ ತಾತ್ವಿಕತೆ ಬಗೆಗೆ, ಇದರ ಸ್ಟೇಜ್ ಪಾಸಿಬಿಲಿಟೀಸ್ ಬಗೆಗೆ, ರಂಗಭೂಮಿಯ ಸಾಧ್ಯತೆಗಳ ಬಗೆಗೆ ನಾನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಮೆಕ್ಬೆತ್ ನಾಟಕದ ಬಗೆಗೆ ಮಾತನಾಡೋದು ಅಂತಂದ್ರೆ ಅದರ ತಾತ್ವಿಕತೆ ಬಗೆಗೆ, ಅದರ ಫಿಲಾಸಫಿ ಬಗೆಗೆ, ಅದರ ತಂತ್ರದ ಬಗೆಗೆ, ಅದರ ಅನೇಕ ರಂಗಭೂಮಿಯ ಸಾಧ್ಯತೆಗಳ ಬಗೆಗೆ ಮಾತನಾಡಬೇಕು. ಆದ್ರೆ ನಾನು ಅದರ ಅನುವಾದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತೇನೆ. ಅದೇ ನನ್ನ ಭಾಷಣದ ಮುಖ್ಯ ವಿಷಯ ಆಗಿದ್ದರಿಂದ ಪ್ರಾರಂಭದಲ್ಲಿ ನಾನು 1-2 ಚಿಕ್ಕ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ದೇರ್ ಇಸ್ ಸಮ್ ಕನೆಕ್ಷನ್. ನಾನು ಮಾತನಾಡೋದಕ್ಕೂ ಮತ್ತು ಈ 2 ಅನುಭವಗಳಿಗೂ ಒಂದು ಆಂತರಿಕ ಸಂಬಂಧ ಇದೆ. ಅದ್ರ ಬಗೆಗೆ ಕೊನೆಗೆ ನಾನು ಮಾತನಾಡಬಹುದು ಅಥವಾ ಅದು ನಿಮ್ಮ ಗಮನಕ್ಕೆ ತಂತಾನೆ ಬರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸುಮಾರು 2 ದಶಕಗಳ ಹಿಂದೆ ಧಾರವಾಡದಲ್ಲಿ ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ನಾಟಕದ ಪ್ರದರ್ಶನ ಆಯಿತು. ನಾಸಿರುದ್ದೀನ್ ಶಾ ಆ ನಾಟಕದಲ್ಲಿ ಲಿಯರ್ನ ಪಾತ್ರ ಮಾಡಿದ್ರು. ಅದು ಕನ್ನಡದಲ್ಲಿ ಆ ನಾಟಕದ ಪ್ರದರ್ಶನ ಆಯಿತು. ನಾಟಕ ಶುರುವಾಗುವುದಕ್ಕಿಂತ ಮುಂಚೆ ಇಡೀ ಸಭಾಂಗಣದಲ್ಲಿ, ಸೃಜನಾ ರಂಗಮಂದಿರದಲ್ಲಿ ಜನರು ಕಿಕ್ಕಿರಿದು ತುಂಬಿದ್ರು. ಯಾಕಂದ್ರೆ ನಾಸಿರುದ್ದೀನ್ ಶಾ ನಾಟಕದಲ್ಲಿ ಅಭಿನಯ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ. ನಾಟಕ ಪ್ರಾರಂಭ ಆಯಿತು. ಅರ್ಧ ಗಂಟೆಯಲ್ಲಿ ಪ್ರೇಕ್ಷಕರು 70% ಪ್ರೇಕ್ಷಕರು ಆಮೇಲೆ ಹಲೋ ಅಲ್ಲ, ನಾನು ನೋಡಿದೆ ಇನ್ನೊಂದು ಮೊಬೈಲ್ ಅಲ್ಲಿ ಅದು ಸಿಗ್ತಾ ಇಲ್ಲ. ಲೈವ್ ಚಾಟ್ ನೋಡ್ಕೊಳ್ಳೋಣ ಅಂತ ಏನೋ ಡಿಸ್ಟರ್ಬೆನ್ಸ್ ಇದೆ. ಸಂಘಟಕರು ಅದನ್ನ ಗಮನಿಸಬೇಕು. ಓಕೆ, ಸುಮಾರು 1 ಗಂಟೆಯಲ್ಲಿ ಆ ರಂಗಮಂದಿರದಲ್ಲಿ ಪ್ರೇಕ್ಷಕರೇ ಉಳಿಲಿಲ್ಲ. ನಾಸಿರುದ್ದೀನ್ ಶಾ ಅವರಿಗೆ ಸಿಟ್ಟು ಬಂತು, ಕೋಪ ಬಂತು. ಅವರು ಸಿಟ್ಟಾದ್ರು. ಆಮೇಲೆ ತಮ್ಮ ಸಿಟ್ಟನ್ನ ಮತ್ತು ತಮ್ಮ ಕ್ರೋಧವನ್ನ ವ್ಯಕ್ತಪಡಿಸಿ ಅಸಮಾಧಾನಗೊಂಡು ಹೋದ್ರು. ಆ ನಾಟಕ ಸಂಪೂರ್ಣವಾಗಿ ಧಾರವಾಡದಲ್ಲಿ ಪ್ರದರ್ಶನಗೊಳ್ಳಲಿಲ್ಲ. ಯಾಕೆ ಅನ್ನೋದು ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನನ್ನ ಉಪನ್ಯಾಸದ ಕೊನೆಗೆ ಈ ಪ್ರಶ್ನೆಗೆ ಉತ್ತರ ಸಿಗಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ.
ಇದೇ ನಾಟಕವನ್ನ ನಾನು 2017ರಲ್ಲಿ ಲಂಡನ್ನಿನ ಗ್ಲೋಬ್ ಥಿಯೇಟರ್ದಲ್ಲಿ ದ ಕಿಂಗ್ ಲಿಯರ್ ನಾಟಕ ನೋಡಿದೆ. ಒಂದು 3 ತಾಸಿನ ನಾಟಕ, ಅದ್ಭುತವಾದಂಥ ಪ್ರದರ್ಶನ. ಅಲ್ಲಿ ಸುಮಾರು 700ರಿಂದ 800 ಜನ ಆ ಸಭಾಂಗಣದಲ್ಲಿದ್ರು. ನಾವು 300-400 ಜನ ನಿಂತು ಆ ನಾಟಕವನ್ನು ನೋಡಿದೆವು 3 ಗಂಟೆಗಳ ಕಾಲ. ಅದ್ಭುತವಾದಂಥ ಪ್ರದರ್ಶನ. ಲಿಯರ್ ನಕ್ಕಾಗ ಜನರು ನಕ್ಕರು, ಲಿಯರ್ ಅತ್ತಾಗ ಜನರು ಅತ್ರು. ಅವ್ರಿಗೆ ದ ವೇ ದೇ ರೆಸ್ಪಾಂಡೆಡ್ ಟು ಶೇಕ್ಸ್ಪಿಯರ್, ದ ವೇ ದೇ ರೆಸ್ಪಾಂಡೆಡ್ ಟು ಶೇಕ್ಸ್ಪಿಯರ್ ಕ್ಯಾರೆಕ್ಟರ್ಸ್ ಆನ್ ದ ಸ್ಟೇಜ್ ಅದ್ಭುತವಾಗಿತ್ತು. ನಾನು ಕೂಡ 3 ಗಂಟೆ ಎಲ್ಲವನ್ನ ಮರೆತು ಏನು ತಾದಾತ್ಮ್ಯ ಅಂತೀವಲ್ಲ, ಆ ಪಾತ್ರಗಳೊಂದಿಗೆ, ಆ ವಸ್ತುವಿನೊಂದಿಗೆ, ಆ ಫಿಲಾಸಫಿಯೊಂದಿಗೆ, ಆ ದುರಂತದೊಂದಿಗೆ ನಾನು ತಾದಾತ್ಮ್ಯ ಹೊಂದಿದೆ. ಒಂದಾಗಿ ಹೋದೆ, ಬೆರೆತು ಹೋದೆ. ನಾನು ಏನು ಜನರ ರೆಸ್ಪಾನ್ಸ್. ನಾನು ನಾಟಕ ನೋಡಿ, ಸಿನಿಮಾ ನೋಡಿ ಕೇವಲ ಭಾರತದಲ್ಲಿ ಕನ್ನಡಿಗರು ಅಥವಾ ಭಾರತೀಯರು ಕಣ್ಣೀರು ಹಾಕ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವಲ್ಲ, ತಪ್ಪು. ಇಂಗ್ಲಿಷರು ನಮ್ಗಿಂತಲೂ ಹೆಚ್ಚು ಭಾವನಾಜೀವಿಗಳು ಅಂತ ಅನಿಸ್ತು ನನಗೆ ಆ ನಾಟಕ ನೋಡಿದಾಗ. ಪ್ರಶ್ನೆ ಏನಂತಂದ್ರೆ, ಯಾಕೆ ಧಾರವಾಡದಲ್ಲಿ ನಾಸಿರುದ್ದೀನ್ ಶಾ ಕಿಂಗ್ ಲಿಯರ್ ಪಾತ್ರದಲ್ಲಿ ಅಭಿನಯ ಮಾಡಿದ್ರು ಕೂಡ ಜನರು ಆ ನಾಟಕವನ್ನ ನೋಡ್ಲಿಲ್ಲ? ಯಾಕೆ ಇಂಗ್ಲೆಂಡ್ನಲ್ಲಿ ಆ ಇಂಗ್ಲಿಷ್ ನಾಟಕವನ್ನ ಜನರು ಅಷ್ಟು ತಾದಾತ್ಮ್ಯದಿಂದ ನಾಟಕವನ್ನು ನೋಡಿದ್ರು ಅನ್ನೋದೊಂದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನಾನು ಕೊನೆಗೆ ಹೇಳ್ತೇನೆ. ಸುಮ್ಮನೆ ಒಂದು ಕ್ಲೂ ಕೊಡ್ತೇನೆ. ಅದೇನಂತಂದ್ರೆ, ಶೇಕ್ಸ್ಪಿಯರ್ನನ್ನ ಕನ್ನಡದಲ್ಲಿ ಕನ್ನಡ ಪ್ರೇಕ್ಷಕರು ಸ್ವೀಕಾರ ಈಗಲೂ ಕೂಡ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಕೇವಲ ನಾಟಕದ ಸಮಸ್ಯೆ ಮಾತ್ರ ಅಲ್ಲ, ರಂಗಭೂಮಿಯ ಸಮಸ್ಯೆ ಮಾತ್ರ ಅಲ್ಲ, ಇದು ಅನುವಾದದ ಸಮಸ್ಯೆ ಕೂಡ. ಇಲ್ಲಿವರೆಗೆ ನಾನು ಶೇಕ್ಸ್ಪಿಯರ್ ಬಗೆಗೆ ಇಂಗ್ಲಿಷ್ನಲ್ಲಿ ನಾವು ಕೋಟ್ ಹೇಳ್ತೇವೆ, ಟು ಬಿ ಆರ್ ನಾಟ್ ಟು ಬಿ, ದಟ್ ಇಸ್ ದಿ ಕ್ವೆಶ್ಚನ್ ಅಂತೇಳಿ. ಆದ್ರೆ ಯಾವ್ದಾದ್ರು ಒಂದು ಕನ್ನಡ ಅನುವಾದ ಹೇಳಿದ ಉದಾಹರಣೆ ಇದೆಯೇನು? ಇಲ್ವೇ ಇಲ್ಲ. ಅನೇಕ ಸಾಲುಗಳನ್ನ ನಾವು ಹೇಳ್ತೇವೆ. ಐ ಲವ್ ಒಫಿಲಿಯಾ, 40,000 brothers could not make up the sum ಅಂತಕ್ಕಂಥದ್ದಾಗಲಿ, ವಾಟ್ ಇಸ್ ಡನ್ ಕೆನಾಟ್ ಬಿ ಡನ್ ಅಂತಕ್ಕಂಥ ಮಾತದಾಗಲಿ, ಅಥವಾ ಔಟ್ ಬ್ರೀಫ್ ಸ್ಕ್ಯಾಂಡಲ್, ಲೈಫ್ ಇಸ್ ಎ ಟೇಲ್ ಟೋಲ್ಡ್ ಬೈ ಅನ್ ಇಡಿಯಟ್ ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ ಅಂಡ್ ಸಿಗ್ನಿಫಿಕೆಂಟ್ ನಥಿಂಗ್ ಅಂತಕ್ಕಂಥ ಅನೇಕ ನೂರಾರು ಕೊಟೇಶನ್ಸ್ ಗಳನ್ನ ನಾವು ಕೊಡ್ತೇವೆ. ಪ್ರತಿಯೊಂದು ಸಾಲು ಕೂಡ ನಾವು ಕೋಟ್ ಮಾಡತಕ್ಕಂಥದ್ದು. ಎವ್ರಿ ಲೈನ್ ಆಫ್ ಶೇಕ್ಸ್ಪಿಯರ್ ಕ್ಯಾನ್ ಬಿ ಕೋಟೆಡ್ ಅಂತ ಅದ್ಭುತವಾದಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ಶೇಕ್ಸ್ಪಿಯರ್ ತನ್ನ ನಾಟಕಗಳಲ್ಲಿ ಮಾಡಿದ್ದಾನೆ. ಇದ್ರ ಬಗ್ಗೆ ನಾನು ಮತ್ತೆ ಮಾತನಾಡ್ತೇನೆ. ಒಂದಾದ್ರೂ ಕನ್ನಡದಲ್ಲಿ ಯಾರಾದ್ರೂ ಕನ್ನಡದಲ್ಲಿ ಅಥವಾ ಕನ್ನಡ ಅನುವಾದದಿಂದ ಒಂದು ಡೈಲಾಗ್ನ ಎತ್ಕೊಂಡು ಉದಾಹರಣೆ ಕೊಡೋದನ್ನ ನಾನಂತೂ ಕೇಳಿಲ್ಲ. ಅಂತಂದ್ರೆ ನಾನು ಹೇಳ್ಬೇಕಾಗಿದ್ದಿಷ್ಟೇ. ನಾನು ಹೇಳ್ಬೇಕಾದದ್ದೇನಂತಂದ್ರೆ, ಶೇಕ್ಸ್ಪಿಯರ್ನ ನಾಟಕಗಳ ಕನ್ನಡ ಅನುವಾದದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅನ್ನೋದು. ಅದ್ರ ಬಗೆಗೆ ನಾನಿಂದ ಚರ್ಚೆಯನ್ನ ಮಾಡ್ತೇನೆ. ಮುಂಚೆ ಶೇಕ್ಸ್ಪಿಯರ್ನ ನಾಟಕಗಳ ಅನುವಾದದ ಬಗೆಗೆ ಒಂದು ಸಣ್ಣ ಪೀಠಿಕೆ, ಒಂದು 5-6 ನಿಮಿಷದಲ್ಲಿ ಒಂದು ಪೀಠಿಕೆಯನ್ನ ಕೊಡ್ತೇನೆ. ಶೇಕ್ಸ್ಪಿಯರ್ನ ನಾಟಕಗಳು ಕನ್ನಡದಲ್ಲಿ ಹೇರಳವಾಗಿ ಅನುವಾದಗೊಂಡಿವೆ. ನಾನು ಹೀಗೆ ಹೇಳುವಾಗ ಒಂದು ಸ್ಪಷ್ಟನೆಯನ್ನ ನೀಡಬೇಕಾಗ್ತದೆ. ಅದೇನಂತಂದ್ರೆ, ಅವನ ಎಲ್ಲಾ 37 ನಾಟಕಗಳು ಕನ್ನಡದಲ್ಲಿ ಅನುವಾದ ಆಗಿಲ್ಲ, ಮೊದಲನೇದು. ಎರಡನೇದು, ಅವನ ಕೆಲವು ಪ್ರಸಿದ್ಧ ನಾಟಕಗಳು 3-4 ಬಾರಿ 5-6 ಬಾರಿ ಕೂಡ ಅನುವಾದಗಳಾಗಿವೆ. ಉದಾಹರಣೆಗೆ ಮೆಕ್ಬೆತ್ ನನ್ನಲ್ಲಿ ಇರತಕ್ಕಂಥ ಮಾಹಿತಿ ಪ್ರಕಾರ 4 ಜನ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸುಮಾರು 120 ವರ್ಷಗಳ ಅವಧಿಯಲ್ಲಿ 4 ಜನ ಕನ್ನಡಿಗರು ಈ ನಾಟಕವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ರೂಪಾಂತರ ಮಾಡಿದ್ದಾರೆ, ಭಾಷಾಂತರ ಮಾಡಿದ್ದಾರೆ ಅಂತ ಹೇಳಬಹುದು. ಗದ್ಯದಲ್ಲಿ, ಪದ್ಯದಲ್ಲಿ, ಇತ್ಯಾದಿ. ಹೀಗೆ ಕೆಲವು, ಈಗ ಮಿಡ್ ಸಮರ್ ನೈಟ್ಸ್ ಡ್ರೀಮ್ ಅಂತಕ್ಕಂಥದ್ದು, 12th ನೈಟ್, ಆಮೇಲೆ ಮೆಕ್ಬೆತ್, ಕಿಂಗ್ ಲಿಯರ್, ಹ್ಯಾಮ್ಲೆಟ್, ಈ ನಾಟಕಗಳನ್ನ 5-6 ಬಾರಿ 3-4 ಬಾರಿ ಕನ್ನಡದಲ್ಲಿ ಅನುವಾದ ಆಗಿದೆ. ಆದ್ರೆ ಎಲ್ಲ ನಾಟಕಗಳ ಅನುವಾದ ಆಗಿಲ್ಲ. ಅವನ ಸುನೀತಗಳ ಅನುವಾದ ಆಗಿವೆ, 2-3 ಅನುವಾದಗಳು ಕೂಡ ಇರಬಹುದು. ಆದ್ರೆ ಶೇಕ್ಸ್ಪಿಯರ್ನ ನಾಟಕಗಳ ಕನ್ನಡ ಅನುವಾದಕ್ಕೆ 1.5 ಶತಮಾನದ ದೀರ್ಘ ಚರಿತ್ರೆ ಇದೆ. ಇದು ಬಹಳ ಮಹತ್ವದ್ದು. 1880ರಲ್ಲೇ ಈ ಅನುವಾದದ ಒಂದು ಕೆಲಸ ಶುರುವಾಗಿದೆ. ಈಗಲೂ ಕೂಡ, ಈ ಕ್ಷಣಕ್ಕೂ ಕೂಡ ಅನುವಾದ ಕಾರ್ಯ ನಡೀತಾ ಇದೆ. ಭಗವಾನ್ ಇತ್ತೀಚೆಗೆ ಅವರ ಅನೇಕ ನಾಟಕಗಳನ್ನ
ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ. 1880ರಲ್ಲಿ ಪ್ರಾರಂಭಗೊಂಡ ಶೇಕ್ಸ್ಪಿಯರ್ನ ನಾಟಕಗಳ ಅನುವಾದ ಈ ಕ್ಷಣದ ಹೊತ್ತಿಗೂ ಅವ್ಯಾಹತವಾಗಿ ನಡೆದುಕೊಂಡು ಬಂದಿದೆ. ಕನ್ನಡ ಓದುಗರು, ಕನ್ನಡ ಲೇಖಕರು, ಕನ್ನಡ ಪ್ರೇಕ್ಷಕರು ಮತ್ತು ಕನ್ನಡ ವಿದ್ವತ್ ಜನ ಶೇಕ್ಸ್ಪಿಯರ್ನ ನಾಟಕ ಹಾಗೂ ಅವನ ಕಾವ್ಯದೊಂದಿಗೆ ಅನುಸಂಧಾನ ಮಾಡುತ್ತಲೇ ಬಂದಿದ್ದಾರೆ. ಬಹಳ ಮಹತ್ವದ ಒಂದು ವಿಷಯ. ನಾವು ನಮ್ಮ ಲೇಖಕರ ಬಗೆಗೆ 100-150 ವರ್ಷದವರೆಗೆ ದೀರ್ಘವಾಗಿ ಚರ್ಚೆ ಮಾಡುತ್ತಾ ಅನುಸಂಧಾನ ಮಾಡುತ್ತಾ ಮುಖಾಮುಖಿ ಆಗುತ್ತಾ ನಾವು ಬಂದಿಲ್ಲ. ಬೇಂದ್ರೆ ಅವರನ್ನು ಕೂಡ ಸುಮಾರು ನಾವು 1980ರ ದಶಕದಿಂದ ಇತ್ತೀಚಿನವರೆಗೆ ಸುಮಾರು 40 ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಚರ್ಚೆಯನ್ನ ಕನ್ನಡ ನಾಡಿನಲ್ಲಿ ನಾವು ಮಾಡಿಲ್ಲ ಬೇಂದ್ರೆ ಅವರ ಬಗೆಗೆ. ಆದರೆ ಶೇಕ್ಸ್ಪಿಯರ್ನ ಕುರಿತು 101 ಶತಮಾನ ಒಂದು ದೀರ್ಘ ಒಂದು ಪರಂಪರೆ ಇದೆ ಅಂತಂದ್ರೆ ಅದು ಏನನ್ನ ಸೂಚಿಸ್ತದೆ? ಶೇಕ್ಸ್ಪಿಯರ್ನಂಥ ಮಹಾನ್ ಪ್ರತಿಭಾವಂತ ಲೇಖಕರ ಪ್ರಭಾವ ಒಮ್ಮೆ ಮಾತ್ರ ಬಂದು ಹೋಗುವಂಥದ್ದಲ್ಲ. ಸುನಾಮಿ ಹಾಗೆ ಒಂದೊಂದು ದೊಡ್ಡ ಪ್ರಭಾವಗಳು ಇರ್ತವೆ. ಸುನಾಮಿ ಹಾಗೆ ಬಂದು ಹೋಗ್ಬಿಡ್ತದೆ, ಬಿರುಗಾಳಿ ಹಾಗೆ ಬಂದು ಹೋಗ್ಬಿಡ್ತದೆ. ಬಟ್ ಶೇಕ್ಸ್ಪಿಯರ್ನಂತ ಜೀನಿಯಸ್ ಏನಿದೆಯಲ್ಲ, ಆ ಪ್ರತಿಭೆ ಏನಿದೆಯಲ್ಲ, ಅದು ಸುಮ್ಮನೆ ಹೀಗೆ ಸುಂಟ್ರ ಗಾಳಿ ತರ ಬಂದು ಹೋಗೋದಲ್ಲ, ಸುನಾಮಿ ತರ ಬಂದು ಹೋಗೋದಲ್ಲ. ಅದು ನಿರಂತರವಾದ ಪ್ರಭಾವವನ್ನ ಬೀರ್ತಾ ಇರ್ತದೆ. ಅಂದ್ರೆ ಅದು ನಿರಂತರವಾಗಿ ಮುಂದುವರೆದುಕೊಂಡು ಬರುವಂಥದ್ದು. ತನ್ನದಲ್ಲದ ಭಾಷೆಯಲ್ಲಿ, ತನ್ನದಲ್ಲದ ಸಂಸ್ಕೃತಿಯಲ್ಲಿ ಒಬ್ಬ ಲೇಖಕ ತನ್ನ ನಿರಂತರ ಪ್ರಸ್ತುತತೆಯನ್ನ ಕೈದುಕೊಂಡು ಬರ್ತಾನೆ ಅಂದ್ರೆ ಅದಕ್ಕೆ ಅವನ ಕಾಲಾತೀತವೂ ಭಾಷಾತೀತವೂ ಆದ ವಿಶ್ವಮಾನ್ಯ ಕಲಾ ಸೃಷ್ಟಿ ಮತ್ತು ಲೋಕದೃಷ್ಟಿಯೇ ಕಾರಣ. ಶೇಕ್ಸ್ಪಿಯರ್ನ ಪ್ರತಿಭೆ ಕಾರಣ, ಶೇಕ್ಸ್ಪಿಯರ್ನ ಒಂದು ಕಲಾ ಸೃಷ್ಟಿ ಅದಕ್ಕೆ ಕಾರಣ, ಮತ್ತು ಅವನ ಲೋಕದೃಷ್ಟಿ ಕಾರಣ. ವಿಶ್ವಮಾನ್ಯ ಲೋಕದೃಷ್ಟಿ ಅದಕ್ಕೆ ಕಾರಣ. ಶೇಕ್ಸ್ಪಿಯರ್ನ ನಾಟಕಗಳನ್ನ ಸ್ವಾಗತಿಸದ ಯಾವ ಭಾಷೆಯೂ ಇಲ್ಲ, ಯಾವ ಸಂಸ್ಕೃತಿಯೂ ಇಲ್ಲ, ಯಾವ ದೇಶವೂ ಇಲ್ಲ. ವಿಶ್ವಮಾನ್ಯ. ಇದೆಲ್ಲ ಸಾಧ್ಯ ಆಗೋದಕ್ಕೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ನಾವು ಅದನ್ನೆಲ್ಲ ಒಂದು ಕಾಲಕ್ಕೆ ಹೇಳ್ತಿದ್ದೀವಿ, ಏನೋ ಬ್ರಿಟಿಷರು ಅವನನ್ನ ಸ್ಥಾಪನೆ ಮಾಡಿದ್ರು. ಹೌದಪ್ಪ, ಬ್ರಿಟಿಷರು ಆಗ ಸ್ಥಾಪನೆ ಮಾಡಿದ್ರು, ಈಗಲಿದ್ದಾರ ಬ್ರಿಟಿಷರು. ನಾವ್ಯಾಕೆ ನಾವು ಶೇಕ್ಸ್ಪಿಯರ್ ಅನ್ನ ಓದ್ಬೇಕು? ದೇಶದಲ್ಲಿರ್ತಕ್ಕಂಥ ಸಾವಿರಾರು ವಿಶ್ವವಿದ್ಯಾಲಯಗಳಲ್ಲಿ ಅವನ ನಾಟಕಗಳ ಅಧ್ಯಯನ ನಿರಂತರ ನಡೆದಿರುತ್ತದೆ. ನೀವು ಇಂಗ್ಲೆಂಡ್ ಹೋಗ್ಬಿಟ್ರೆ ದ ಲಂಡನ್ ಶೇಕ್ಸ್ಪಿಯರ್, ದಿ ಕ್ಯಾಂಬ್ರಿಡ್ಜ್ ಶೇಕ್ಸ್ಪಿಯರ್, ದಿ ಆಕ್ಸ್ಫರ್ಡ್ ಶೇಕ್ಸ್ಪಿಯರ್, ಇಡೀ ದೇಶದಲ್ಲಿ ಶೇಕ್ಸ್ಪಿಯರ್ನ ಚರ್ಚೆ ನಡೀತದೆ. ನೀವು ಅವನ ಜನ್ಮಸ್ಥಳಕ್ಕೆ ಹೋಗ್ಬಿಟ್ರೆ ನಿಮಗೆ ಕಾಶಿಗೆ ಹೋದ್ರೆ, ಕಾಶಿ ರಾಮೇಶ್ವರಂ ಹೋದ್ರೆ ಹಾಗೆ ನಿಮಗೆ ಜನರು ಸಿಗ್ತಾರಲ್ಲ, ಹಾಗೆ ಅವನ ಜನ್ಮಸ್ಥಳದಲ್ಲಿ ಅಷ್ಟು ಜನ ಇರ್ತಾರೆ ಪ್ರತಿದಿನ. ಇಡೀ ಮನುಕುಲವನ್ನ ಪ್ರಭಾವಿಸಿದ ಲೇಖಕ ಶೇಕ್ಸ್ಪಿಯರ್. ಸೊ ಶೇಕ್ಸ್ಪಿಯರ್ನ ಕನ್ನಡ ಮ್ಯಾಕ್ಬೆತ್ ಕುರಿತು ಮಾತನಾಡುವ ಮೊದಲು ನಾನು ಕನ್ನಡದಲ್ಲಿ ನಡೆದ ಶೇಕ್ಸ್ಪಿಯರ್ನ ನಾಟಕಗಳ ಅನುವಾದದ ಸ್ವರೂಪದ ಬಗ್ಗೆ 1-2-3 ಮಾತುಗಳನ್ನ ಹೇಳಬೇಕು. ಸುಮ್ಮನೆ ಪರಿಚಯಾತ್ಮಕವಾದಂತ ಮಾತುಗಳು. ಗಿರಡಿ ಗೋವಿಂದರಾಜರು ನಮ್ಮ ಗುರುಗಳು ಒಂದು ಒಳ್ಳೆಯ ಲೇಖನವನ್ನ ಶೇಕ್ಸ್ಪಿಯರ್ನ ನಾಟಕಗಳ ಕುರಿತು ಬರೆದಿದ್ದಾರೆ. ಅವರು 3 ಘಟ್ಟಗಳನ್ನು ಗುರುತಿಸ್ತಾರೆ ಗಿರಡ್ಡಿ ಅವರು. ನವೋದಯ ಪೂರ್ವ ಕಾಲ, ನವೋದಯ ಕಾಲ ಮತ್ತು ನವೋದಯದ ನಂತರದ ಕಾಲ ಅಂತ ಅವರು ಗುರುತಿಸ್ತಾರೆ. ನಾನು ಈ ಕಾಲಘಟ್ಟವನ್ನ ನಾವು ನವೋದಯದ ಪೂರ್ವ ಕಾಲ ಸರಿ, ನವೋದಯದ ಕಾಲ ಸರಿ, ಈ ನವೋದಯದ ನಂತರದ ಕಾಲವನ್ನ ಇದೆಯಲ್ಲ, ಈ ಘಟ್ಟವನ್ನ ಮತ್ತೆ ಅದರ ಸ್ವರೂಪ ಮತ್ತು ಉದ್ದೇಶದ ಹಿನ್ನೆಲೆಯಲ್ಲಿ ನಾವು ಅದನ್ನ ವಿಂಗಡಣೆ ಮಾಡಬಹುದು. ಒಂದು ಜಾಗತೀಕರಣದ ಕಾಲ, ಇನ್ನೊಂದು ಜಾಗತೀಕರಣೋತ್ತರದ ಕಾಲ. ಏಕೆಂದ್ರೆ ಶೇಕ್ಸ್ಪಿಯರ್ ನಾಟಕಗಳ ಒಂದ್ ಕಾಲದಲ್ಲಿ ಅದರ ರೂಪಾಂತರ ಆಯ್ತು, ಭಾಷಾಂತರ ಆಯ್ತು, ಆಮೇಲೆ ಪಾಟ್ಲಿ ರೂಪಾಂತರ, ಪಾಟ್ಲಿ ಭಾಷಾಂತರ ಆಯ್ತು, ಆಮೇಲೆ ಅದರದ ಇತ್ತೀಚೆಗೆ ಅಡಾಪ್ಟೇಷನ್ಸ್ ಅಂತ ನಾವು ಕರಿತೀವಿ. ಅಡಾಪ್ಟೇಷನ್ಸ್ ಅಂದ್ರ ನಾಟಕಗಳನ್ನ ಆಧಾರವಾಗಿ ಇಟ್ಕೊಂಡು ಸಿನಿಮಾಗಳನ್ನು ಮಾಡೋದು ಅಥವಾ ಇತ್ಯಾದಿ ಇತ್ಯಾದಿ, ಇದೆಲ್ಲ ನಡೆದಿದೆ. ಈ ಬಗ್ಗೆಗೂ ಕೂಡ ನಾವು ಚಿಂತನೆಯನ್ನ ಮಾಡಬಹುದು ಅಂತ ಅಂದ್ಕೊಂಡಿದ್ದೇನೆ. ನನಗೆ ವಸಂತ್ ಕುಮಾರ್ ಅವರಿಗೆ ಧನ್ಯವಾದ ಹೇಳಬೇಕು. ಅವರು ನನಗೆ ಈ ವಿಷಯ ಕೊಟ್ಟಿದ್ದರಿಂದ ನಾನು ಸ್ವಲ್ಪ ಅಧ್ಯಯನ ಮಾಡಬೇಕಾಯ್ತು. ಹೀಗಾಗಿ
ಸುಮಾರು ಒಂದೊಂದು 25 ಭಾಷಾಂತರಗಳನ್ನ ಸುಮ್ಮನೆ ಕಣ್ಣಾಡಿಸ್ಲಿಕ್ಕೆ ನನಗೆ ಸಾಧ್ಯ ಆಯ್ತು. ನಿಮ್ ಜೊತೆ ಹಂಚಿಕೊಳ್ಳೋದಾದ್ರೆ, ಕೆರೂರು ವಾಸುದೇವಾಚಾರ್ಯರು ಸೂರತ್ ನಗರದ ಶ್ರೇಷ್ಠಿ ಅಂದ್ರೆ ಮರ್ಚೆಂಟ್ ಆಫ್ ವೆನೀಸ್ ನಾಟಕವನ್ನ ಅವರು ಅನುವಾದ ಮಾಡಿದ್ರು. ಡಿಟೇಲ್ ಆಗಿ ನಾನು ಹೋಗುದಿಲ್ಲ, ಅದಕ್ಕೆ ಸಮಯ ಸಾಕಾಗೋದಿಲ್ಲ. ಎನ್ ಮೂರ್ತಿರಾವ್ ಅವರು ಚಂಡಮಾರುತ ನಾಟಕ ಅಂದ್ರೆ ದ ಟೆಂಪೆಸ್ಟ್ ನಾಟಕವನ್ನ ಅವರು ಅನುವಾದ ಮಾಡಿದ್ರು. ಬಸವಪ್ಪ ಶಾಸ್ತ್ರಿಗಳು ಶೂರಸೇನ ಚರಿತ್ರೆ ಮಾಡಿದ್ರು, ಅಥಿಲೋ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಎಲ್ ಶಿವಕಂಠೇಗೌಡರು ಪ್ರತಾಪರುದ್ರ ದೇವ, ಆನಂದ್ ರಾಯರು ರಾಮವರ್ಮ ಲೀಲಾವತಿ, ರೋಮಿಯೋ ಜೂಲಿಯಟ್ 3 ನಾಟಕಗಳನ್ನ ಅವರು ಮಾಡಿದ್ರು. ಹೀಗೆ ಗದಗಯ್ಯ ಹೊನ್ನಾಪುರ್ ಮಠ್ ಅವರು ತ್ರಿಟಿಕಾ ನಾಟಕ ದ ಟೀಮಿಂಗ್ ಆಫ್ ದ ಶೂ ನಾಟಕವನ್ನ ಮಾಡಿದ್ರು. ಆಮೇಲೆ ಎಸ್ ಪುಟ್ಟಣ್ಣವರ್ ಹೇಮಚಂದ್ರ ರಾಜ ವಿಲಾಸ ಅಂತ ಮಾಡಿದ್ರು, ಕಿಂಗ್ ಲಿಯರ್ ನಾಟಕದ ಅನುವಾದ ಅದು. ಪರ್ವತವಾಣಿಯವರು ಬಹದ್ದೂರ್ ಗಂಡು ಟೀಮಿಂಗ್ ಆಫ್ ದ ಶೂ 3-4 ಬಾರಿ ಕನ್ನಡದಲ್ಲಿ ಅನುವಾದ ಆಗಿದೆ. ಇದು ಅವರ ಗದ್ಯ ರೂಪಾಂತರ. ಮತ್ತು ಈ ಬಹದ್ದೂರ್ ಗಂಡು ರಂಗಭೂಮಿಯ ಮೇಲೆ ಯಶಸ್ವಿಯನ್ನ ಪಡೆದಂತ ಒಂದು ನಾಟಕ. ಎಸ್ ಮೂರ್ತಿಯವರು ಗಯ್ಯಾಳಿ ಗಂಡ, ಅದೇ ಮತ್ತೆ ಟೀಮಿಂಗ್ ಆಫ್ ದ ಶೂ ಗಯ್ಯಾಳಿ ಗಂಡ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಅವರು ಅನುವಾದ ಮಾಡಿದ್ರು. ಕಾರಂತರು ಕೂಡ ಹ್ಯಾಮ್ಲೆಟ್ ನಾಟಕವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಹೇಮಂತ್ ಅಂತ ಅದಕ್ಕೆ ಅವರು ಟೈಟಲ್ ಅನ್ನು ಕೊಟ್ಟಿದ್ರು. ಇದು ಮೂಲಕ್ಕೆ ನಿಕಟವಾದಂತ ಒಂದು ನಾಟಕ. ಪರ್ವತವಾಣಿಯವರು ಹ್ಯಾಮ್ಲೆಟ್ ಅನ್ನೋ ಟೈಟಲ್ದಲ್ಲೇ ಅನುವಾದ ಮಾಡಿದ್ರು. YS ಷಣ್ಮುಖಯ್ಯ ಅವರು ರೋಮಿಯೋ ಜೂಲಿಯಟ್ ಮತ್ತು ಹ್ಯಾಮ್ಲೆಟ್ ನಾಟಕಗಳನ್ನ ಅನುವಾದ ಮಾಡಿದ್ರು. ಮೂಲಕ್ಕೆ ಹತ್ತಿರ ಇರತಕ್ಕಂತಹ ನಾಟಕಗಳು. DVG ಅವರು ಮಾಡಿದ್ರು. ಮಾಸ್ತಿ ಅವರು ಅನುವಾದ ಇದೆ. ಕುವೆಂಪು ಅವರು 2 ನಾಟಕಗಳ ರೂಪಾಂತರಗಳು, ಅನುವಾದಗಳಲ್ಲ. ಒಂದು ಬಿರುಗಾಳಿ ದ ಟೆಂಪೆಸ್ಟ್ ಅನ್ನೋದು, ಇನ್ನೊಂದು ರಕ್ತಾಕ್ಷಿ ಹ್ಯಾಮ್ಲೆಟ್ ಅಂತಕ್ಕಂಥ ನಾಟಕಗಳನ್ನ ಮಾಡಿದ್ರು. ಗುಂಡಣ್ಣ ಅವರು ಮತ್ತು DVG ಅವರು ಕೂಡ ನಾಟಕಗಳನ್ನ ಅನುವಾದ ಮಾಡಿದ್ರು. ನಾನು DVG ಅವರು ಮ್ಯಾಕ್ಬೆತ್ ನಾಟಕವನ್ನು ಅನುವಾದ ಮಾಡಿದ್ದಾರೆ. KS ನಿಸಾರ್ ಅಹಮದ್ ಅವರು ಮಿಡ್ ಸಮರ್ ನೈಟ್ಸ್ ಡ್ರೀಮ್ ನಾಟಕವನ್ನು ಅನುವಾದ ಮಾಡಿದ್ರು. ರಾಮಚಂದ್ರ ದೇವ್ ಅವರು ಮ್ಯಾಕ್ಬೆತ್ ನಾಟಕವನ್ನ ಅನುವಾದ ಮಾಡಿದ್ರು. ಮತ್ತು HS ಶಿವಪ್ರಕಾಶ್ ಅವರು ಕೂಡ ಕಿಂಗ್ ಲಿಯರ್ ನಾಟಕವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ 3 ನಾಟಕಗಳೇನಿದಾವಲ್ಲ, ನಿಸಾರ್ ಅಹಮದ್, ರಾಮಚಂದ್ರ ದೇವ್ ಮತ್ತು ಶಿವಪ್ರಕಾಶ್ ಅವರ ನಾಟಕಗಳು ಬಹಳ ಮಹತ್ವದ ಪ್ರಯತ್ನಗಳು, ಬಹಳ ಗಂಭೀರವಾದ ಪ್ರಯತ್ನಗಳು, ಬಹಳ ಮಹತ್ವವಾದಂತಹ ಪ್ರಯತ್ನಗಳು. ಇಲ್ಲಿ ಅವರು ಶೇಕ್ಸ್ಪಿಯರ್ನ ಭಾಷೆಯನ್ನ ಕನ್ನಡದಲ್ಲಿ ಸೆರೆ ಹಿಡಿಯುವ ತಮ್ಮ ಪ್ರಯತ್ನದಲ್ಲಿ ಒಂದು ಮಟ್ಟದ ಯಶಸ್ಸನ್ನ ಸಾಧಿಸಿದ್ದಾರೆ ಅಂತ ನಾವು ಹೇಳ್ಬಹುದು. ಈಗ ನಾನು ಆಗ್ಲೇ ಹೇಳಿದಾಗೆ ಮ್ಯಾಕ್ಬೆತ್ ನಾಟಕದ 4 ಅನುವಾದಗಳು ನನಗೆ ಸಿಕ್ಕಿವೆ. ಹೆಚ್ಚಿಗೆ ಸಂಖ್ಯೆಯ ಬಗೆಗೆ ನಾನು ಬಹಳ ಅಧಿಕೃತತೆಯಿಂದ ಹೇಳಲಾರೆ. ಐ ನಾಟ್ ವೆರಿ ಶೂರ್ ಅಬೌಟ್ ದಿ ನಂಬರ್ ಆಫ್ ಟ್ರಾನ್ಸ್ಲೇಷನ್ಸ್. ಇಟ್ ಕುಡ್ ಬಿ ಮೋರ್, ಇದಕ್ಕಿಂತ ಕಡಿಮೆನೇ ಇಲ್ಲ, ಜಾಸ್ತಿ ಇರಬಹುದು. ಒಂದು ML ಶಿವಕಂಠೇಗೌಡ ಅವರು ಪ್ರತಾಪರುದ್ರ ದೇವ ಅನ್ನುವ ಶೀರ್ಷಿಕೆಯಲ್ಲಿ ನಾಟಕವನ್ನು ಅನುವಾದ ಮಾಡಿದ್ರು. DVG ಅವರು ಮ್ಯಾಕ್ಬೆತ್ ಅಂತಲೇ ಇದನ್ನು ಅನುವಾದ ಮಾಡಿದ್ರು. ರಾಮಚಂದ್ರ ದೇವ ಮ್ಯಾಕ್ಬೆತ್ ಅಂತಕ್ಕಂಥ ನಾಟಕ ಅದೇ ಶೀರ್ಷಿಕೆಯಲ್ಲಿ, ಮತ್ತು KS ಭಗವಾನ್ರು ಮ್ಯಾಕ್ಬೆತ್ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಈ ನಾಟಕವನ್ನು ಅನುವಾದ ಮಾಡಿದರು. ಈ ನಾಲ್ಕು ನಾಟಕಗಳ ಅನುವಾದ ನಾಟಕಗಳನ್ನ ಆಧಾರವಾಗಿಟ್ಟು ನಾನು ನನ್ನ ಮಾತುಗಳನ್ನ ಆಡ್ತೇನೆ. ನಾನು ಉದಾಹರಣೆಯಾಗಿ ಕೆಲವು ನಾಟಕಗಳಿಂದ ಕೆಲವು ಸಾಲುಗಳನ್ನ ಎತ್ಕೊಂಡಿದ್ದೇನೆ, ಕೆಲವು ಮಾತುಗಳನ್ನ ನಾನು ಎತ್ಕೊಂಡಿದ್ದೇನೆ ಹೆಚ್ಚಿನ ಚರ್ಚೆಗಾಗಿ. DVG ಅವರು ತಮ್ಮ ನಾಟಕದ ಪೀಠಿಕೆಯಲ್ಲಿ ಕೆಲವು ಮಾತುಗಳನ್ನ ಆಡ್ತಾರೆ. ಈ ಲೇಖಕನು ವಾಚಕರಿಂದ ಅಪೇಕ್ಷಿಸುವ ಸಹಕಾರವು ಅನೇಕ ವಿಧದ್ದಾಗಿದೆ. ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಶೇಕ್ಸ್ಪಿಯರ್ನ ನಾಟಕಗಳನ್ನ ಓದ್ತಿರ್ಬೇಕಾದ್ರೆ ಓದುಗ ಒಂದು ಮಟ್ಟದ ಒಂದು ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರ್ಬೇಕಾಗ್ತದೆ. ಕೆಲವು ಲೇಖಕರನ್ನ ಸುಮ್ಮನೆ ಓದಿದ್ರೆ ನಮಗೆ ಆ ಲೇಖಕರು ಅರ್ಥ ಆಗೋದಿಲ್ಲ, ಅಥವಾ ಆ ಲೇಖಕನ ಒಂದು ಲೋಕದೃಷ್ಟಿ, ಅವನ ಲೋಕಜ್ಞಾನ, ಆ ನಾಟಕದ ದರ್ಶನ ಅಥವಾ ಕೃತಿಯ ದರ್ಶನ ನಮಗೆ ಆಗೋದಿಲ್ಲ. ತಯಾರಿಯನ್ನ ಮಾಡ್ಕೊಂಡಿರ್ಬೇಕಾಗ್ತದೆ, ಸೂಕ್ತ ತಯಾರಿಯನ್ನ ಮಾಡ್ಕೊಂಡಿರ್ಬೇಕಾಗಿರ್ತದೆ. ಈಗ ಓದುವುದು ಕೂಡ ಒಂದು ಕಲೆ. ಬರೆಯುವುದು ಹೇಗೆ ಒಂದು ಕಲೆಯೋ ಹಾಗೆ ಓದುವುದು ಕೂಡ ಒಂದು ಕಲೆ. ಸರಿಯಾದ ಸಿದ್ಧತೆ, ತಯಾರಿ ಇರದೇ ಇದ್ರೆ ಒಂದು ಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದು
ಈಗಲೂ ಕಷ್ಟ. ಶೇಕ್ಸ್ಪಿಯರ್ನಂತ ನಾಟಕಕಾರನ ಕೃತಿಗಳನ್ನ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಒಂದು ರೀತಿಯ ಸಿದ್ಧತೆ ಇರಬೇಕು ಅಂತ. ಸೊ ಹೀಗಾಗಿ ಈ ವಾಚಕರಿಂದ, ಓದುಗರಿಂದ ಅಪೇಕ್ಷಿಸುವ ಸಹಕಾರವು ಅನೇಕ ವಿಧದ್ದಾಗಿದೆ. ಅವರು ಸ್ವಲ್ಪ ವಿಶೇಷವಾಗಿಯೇ ಶ್ರಮ ವಹಿಸಲು ಒಪ್ಪದೇ ಹೋದರೆ ಅವನ ಶ್ರಮ ಸಾರ್ಥಕವಾಗದು. ಕಥಾವಸ್ತು ಅದರಂತೆಯೇ ವಾಕ್ಯ ರೀತಿಯೂ ಹೊಸವಾದದ್ದರಿಂದ ವಾಚಕರು ಸಾವಧಾನವಾಗಿ ಪದ ವಿಭಾಗ ಮಾಡುವುದರಲ್ಲಿಯೂ ಅನ್ವಯ ಮಾಡುವುದರಲ್ಲಿಯೂ ಜಾಗೃತರಾಗಿ ಓದಬೇಕು. ಸೊ ಡಿ.ವಿ.ಜಿ. ಅವರು ಶೇಕ್ಸ್ಪಿಯರ್ನ ಅನುವಾದ ಕೃತಿಗಳನ್ನ ಓದುವ ಸಂದರ್ಭದಲ್ಲಿ ಅವರು ಈ ಮಾತುಗಳನ್ನ ಆಡಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ. ಶೇಕ್ಸ್ಪಿಯರ್ನ ನಾಟಕಗಳನ್ನ ಓದುಗ ಅಗತ್ಯವಾಗಿ ಮಾಡಿಕೊಳ್ಳಬೇಕಾದ ತಯಾರಿಕೆ ಅವರು ಹೇಳ್ತಾರೆ ಅಂತ ನನಗೆ ಅನಿಸ್ತದೆ. ಅಂದ್ರೆ ಶೇಕ್ಸ್ಪಿಯರ್ನ ನಾಟಕಗಳನ್ನ ಓದುಗ ಹೇಗೆ ಸಿದ್ಧತೆಯನ್ನ ತಯಾರಿಯನ್ನ ಮಾಡಿಕೊಂಡಿರ್ಬೇಕಾಗ್ತದೆಯೋ ಹಾಗೆ ಅನುವಾದಕ ಕೂಡ ದೊಡ್ಡ ಮಟ್ಟದ ಸಿದ್ಧತೆಯನ್ನ ಮಾಡಿಕೊಂಡಿರ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಒಂದು ಒಳ್ಳೆಯ ಅನುವಾದ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿಯೇ ಅಥವಾ ಇಂಥ ಕಾರಣಗಳಿಂದಾಗಿಯೇ ನಾಸಿರುದ್ದೀನ್ ಶಾನ ನಾಟಕ ಧಾರವಾಡದಲ್ಲಿ ರಂಗಭೂಮಿಯ ಮೇಲೆ ಯಶಸ್ಸು ಸಾಧಿಸಲಿಲ್ಲ. ಜನರು ಆ ನಾಟಕವನ್ನೇ ನೋಡಲಿಲ್ಲ. ನಾನು ಕೂಡ ಬಹಳ ಕಠಿಣ ಅಂತಲ್ಲ, ಪರಿಶ್ರಮ ಪಟ್ಟು ಆ ಸಭಾಂಗಣದಲ್ಲಿ ಕೂತ್ಕೊಂಡಿದ್ದೆ. ನೋಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕಮ್ಯುನಿಕೇಶನ್ ಆಗ್ಲಿಲ್ಲ, ಸಂವಹನ ಸಾಧ್ಯ ಆಗ್ಲಿಲ್ಲ. ನಾನು ಅನೇಕ ಅನುವಾದಗಳನ್ನ ಇಟ್ಕೊಂಡು ನಾನು ನೋಡಿದೆ. ನಾನು ಯಾವುದೇ ಅನುವಾದವನ್ನು ನಾನು ಓದುವುದಿಲ್ಲ, ಮೂಲದಲ್ಲೇ ಓದ್ತೇನೆ. ನಾನು ಮೂಲಭೂತವಾಗಿ ನಾನು ಇಂಗ್ಲಿಷ್ ಪ್ರಾಧ್ಯಾಪಕ ಆಗಿರೋದ್ರಿಂದ ಇಂಗ್ಲಿಷ್ನಲ್ಲೇ ಓದ್ತೇನೆ. ಐ ಎಂಜಾಯ್ ಶೇಕ್ಸ್ಪಿಯರ್ ನಾಟ್ ಇನ್ ಟ್ರಾನ್ಸ್ಲೇಷನ್ ಬಟ್ ಇನ್ ಒರಿಜಿನಲ್. ನನಗಂತೂ ಹಿಡಿಸೋದಿಲ್ಲ ಅಥವಾ ಹಿಡಿಸ್ಲಿಲ್ಲ. ಕೆಲವು ಡೈಲಾಗ್ಸ್ಗಳು ನನಗೆ ಹಿಡಿಸಿದ್ವು. ಒಟ್ಟು ಅನುವಾದ ನನಗೆ ಅಷ್ಟು ತೃಪ್ತಿಯನ್ನ ತರಲಿಲ್ಲ. ಇದು ನನ್ನ ಒಂದು ಅಭಿಪ್ರಾಯ ಅಲ್ಲ, ಇದು ಕನ್ನಡದ ಅನೇಕ ವಿಮರ್ಶಕರ ಅಭಿಪ್ರಾಯ. ಇಲ್ಲಿ ಈ ಮಾತನ್ನ ನಾವು ಮ್ಯಾಕ್ಬೆತ್ ನಾಟಕದ ಅನುವಾದದ ಸಂದರ್ಭದಲ್ಲೂ ಕೂಡ ಅಥವಾ ಅನುವಾದಕ್ಕೂ ಕೂಡ ಅನ್ವಯ ಮಾಡ್ಬೋದು. ಇಲ್ಲಿ ಒಂದು 2-3 ವಿವರಗಳನ್ನ ನಾನು ಅಗತ್ಯವಾಗಿ ನಿಮಗೆ ಕೊಡ್ಬೇಕಾಗ್ತದೆ. ಮೊದಲನೇದೇನಂತಂದ್ರೆ ಬಿ.ಎಂ. ಶ್ರೀ ಅವರು ಗ್ರೀಕ್ ನಾಟಕಗಳನ್ನ ಅನುವಾದ ಮಾಡಿದ್ರು. ಶೇಕ್ಸ್ಪಿಯರ್ನ ನಾಟಕಗಳನ್ನ ಅನುವಾದ ಮಾಡಲಿಲ್ಲ. ಶೇಕ್ಸ್ಪಿಯರ್ನ ನಾಟಕಗಳನ್ನ ಅನುವಾದ ಮಾಡಬೇಕು ಅನ್ನೋದು ಅವರ ದೊಡ್ಡ ಆಸೆ ಆಗಿತ್ತು, ಅವರ ಕಿರಿದಾದ ಆಸೆ ಆಗಿತ್ತು. ವಾಂಟೆಡ್ ಟು ಟ್ರಾನ್ಸ್ಲೇಟ್ ಆಲ್ ದಿ ಟ್ರಾಜಿಡೀಸ್ ಆಫ್ ಶೇಕ್ಸ್ಪಿಯರ್. ಅವರು ಮಾಡಲಿಲ್ಲ. ಯಾಕಂತಂದ್ರೆ ಆ ಶೇಕ್ಸ್ಪಿಯರ್ನ ನಾಟಕಗಳ ಭಾಷೆಯನ್ನ ಸೆರೆ ಹಿಡಿಯಲು ತಮ್ಮ ಭಾಷೆಗೆ ಶಕ್ತಿ ಇಲ್ಲ ಅಂತ ಅವರು ಒಪ್ಕೊಂಡಿದ್ರು. ನನ್ನ ಕನ್ನಡ ಅಂದ್ರೆ ಬಿ.ಎಂ. ಶ್ರೀ ಅವರ ಕನ್ನಡ ನೋಡ್ರಿ, ಆಗ್ಲೇ ಅವರು ಇಂಗ್ಲಿಷ್ ಗೀತೆಗಳನ್ನ ಬರೆದಿದ್ರು. ಅನೇಕ ಇಂಗ್ಲಿಷ್ ಆಧುನಿಕ ಕಾವ್ಯವನ್ನ, ರೊಮ್ಯಾಂಟಿಕ್ ಕಾವ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. ದೊಡ್ಡ ಪಂಡಿತರು. ಆದ್ರೆ ಅವರಿಗೆ ಶೇಕ್ಸ್ಪಿಯರ್ ನಾಟಕಗಳನ್ನ ಅನುವಾದ ಮಾಡಲಿಕ್ಕೆ ನನ್ನ ಭಾಷೆ ಅಷ್ಟು ಹದವಾಗಿಲ್ಲ ಅಂತ ಅವರು ಬರ್ಕೊಂಡಿದ್ದಾರೆ. ಗಿರಡ್ಡಿಯವರು ಕೂಡ ತಮ್ಮ ಲೇಖನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಕುರ್ತಕೋಟಿಯವರು ಅವರು ತಮ್ಮ 74-75ನೇ ವಯಸ್ಸಿನಲ್ಲಿ ಇದೇ ಮಾತನ್ನ ನನಗೆ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಇಲ್ಲ, ಶೇಕ್ಸ್ಪಿಯರ್ನ ನಾಟಕಗಳನ್ನ ಅನುವಾದ ಮಾಡೋದು ಬಹಳ ಬಹಳ ಕಷ್ಟದ ಕೆಲಸ. ಏನು ಅಲ್ಲಿ ಅಂತಂದ್ರೆ ಅವ್ರಿಗೆ ಮತ್ತೆ ನಾನು ಸಾಧ್ಯವಾದರೆ ಹೆಚ್ಚಿನ ಚರ್ಚೆಯನ್ನ ಮಾಡ್ತೇನೆ. ಮೊದಲನೇ ಸಮಸ್ಯೆ ಅಂತಂದ್ರೆ ಭಾಷೆ. ಶೇಕ್ಸ್ಪಿಯರ್ನ ಭಾಷೆ ಇಟ್ಸ್ ನಾಟ್ ಎನ್ ಆರ್ಡಿನರಿ ಲ್ಯಾಂಗ್ವೇಜ್. ಅದು ಅತ್ಯಂತ ರೂಪಕ ನಿಷ್ಠವಾದ ಭಾಷೆ, ಅದು ಕಾವ್ಯಮಯವಾದ ಭಾಷೆ. ಅಲ್ಲಿ ಅವನ ಭಾಷೆಯಲ್ಲೇ ನಾಟಕ ಇದೆ, ಅವನ ಭಾಷೆಯಲ್ಲಿ ಅನೇಕ ರಂಗಭೂಮಿಯ ಸಾಧ್ಯತೆಗಳು ಇವೆ. ಇನ್ಬಿಲ್ಟ್ ಅವನ ಲ್ಯಾಂಗ್ವೇಜ್ ನಲ್ಲಿ ಇನ್ಬಿಲ್ಟ್ ಆಗಿವೆ. ಸೊ ಅದರಲ್ಲಿ ಅನುಭವ ಇದೆ, ಸಂಸ್ಕೃತಿ ಇದೆ, ಸಾಹಿತ್ಯ ಇದೆ, ತತ್ವಜ್ಞಾನ ಇದೆ, ನಾಟಕ ಇದೆ ಮತ್ತು ರಂಗಭೂಮಿ ಇದೆ. ಇದನ್ನೆಲ್ಲ ಆ ಫೋರ್ಸ್ ಏನಿದೆಯಲ್ಲ
ಆ ಫೋರ್ಸ್ ಅದನ್ನ ಕನ್ನಡದಲ್ಲಿ ಕನ್ನಡದಲ್ಲಿ ಹಿಡಿಲಿಕ್ಕೆ ಅಥವಾ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವನ ಶಕ್ತಿನೇ ಅವನ ಭಾಷೆ. ಶೇಕ್ಸ್ಪಿಯರ್ನ ಶಕ್ತಿ ಇರೋದು, ಶೇಕ್ಸ್ಪಿಯರ್ನ ಎಲ್ಲ ಸಾಮರ್ಥ್ಯ ಇರೋದು ಅವನ ಭಾಷೆಯಲ್ಲಿ. ಆ ಭಾಷೆಯನ್ನ ನಾವು ಹಿಡಿಲಿಲ್ಲ ಅಂತಂದ್ರೆ ಅನುವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಟಕವನ್ನ ಓದಿ ಅರ್ಥ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ. ಅದನ್ನ ಕಲಿಸೋದು, ಅದ್ರ ಬಗ್ಗೆ ಮಾತನಾಡೋದು ಕೂಡ ಕಷ್ಟದ ಕೆಲಸ ಆಗ್ತದೆ. ಹೀಗಾಗಿ 1.5 ಶತಮಾನದಿಂದ ಕನ್ನಡದಲ್ಲಿ ನಡೆದಂತ ಅನೇಕ ಪ್ರಯತ್ನಗಳು, ಗಂಭೀರ ಪ್ರಯತ್ನಗಳನ್ನು ನಾವು ಅನ್ಬಹುದು, ಆದರೆ ಯಶಸ್ವಿ ಪ್ರಯತ್ನಗಳು ಅಂತ ಅನಿಸೋದಿಲ್ಲ. ಈಗ ಕುವೆಂಪು ಅವರ 2 ರೂಪಾಂತರಗಳು, ಅದು ರಕ್ತಾಕ್ಷಿ ಮತ್ತು ಬಿರುಗಾಳಿ. ಅಲ್ಲಿ ಅವರು ಸಾಕಷ್ಟು ಫ್ರೀಡಮ್ ಅನ್ನು ತೆಗೆದುಕೊಂಡಿದ್ದಾರೆ ರೂಪಾಂತರಗಳಾಗಿರೋದ್ರಿಂದ. ಅವರು ಸ್ವಲ್ಪ ಮೂಲಕ್ಕೆ ನಿಷ್ಠವಾಗಿ ಮಾಡಿದ್ದಾರೆ. ಮತ್ತು ಅವ್ರದ್ದು ಕನ್ನಡದ ಅತ್ಯಂತ ಪ್ರತಿಭಾವಂತ ಕವಿಗಳಲ್ಲಿ ಒಬ್ಬರಾಗಿದ್ದ ಕುವೆಂಪು ಅವರಿಗೆ ಶೇಕ್ಸ್ಪಿಯರ್ನ ಭಾಷೆಯನ್ನ ಸ್ವಲ್ಪ ಮಟ್ಟಿಗೆ ಹಿಡಲಿಕ್ಕೆ ಅಥವಾ ಬಹಳ ಮಟ್ಟಿಗೆ ಹಿಡಲಿಕ್ಕೆ ಸಾಧ್ಯ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಇನ್ನು ಉದಾಹರಣೆಗಳನ್ನ ನಾನು ಆಮೇಲೆ ಕೊಡ್ತೇನೆ. ಇನ್ನೊಂದು ಮಾತನ್ನ ನಾನು ಇದೇ ಸಂದರ್ಭದಲ್ಲಿ ಹೇಳ್ತೇನೆ. ಏನಂತಂದ್ರೆ, ಗಿರಡಿ ಗೋವಿಂದರಾಜ್ ಅವರು ಈ ಬಗೆಗೆ ಪ್ರಸ್ತಾಪ ಮಾಡಿದ್ದಾರೆ ಅವರ ಆ ಲೇಖನದಲ್ಲಿ. ಕೀರ್ತನಾಥ್ ಕುರ್ತಕೋಟಿಯವರು ಕೂಡ ನನಗೆ ಅನೇಕ ಬಾರಿ ಈ ಮಾತನ್ನ ಹೇಳಿದ್ರು. ಏನಂತಂದ್ರೆ, ಕನ್ನಡದ ಯಾವುದಾದ್ರೂ ಒಬ್ಬ ಕವಿಗೆ ಶೇಕ್ಸ್ಪಿಯರ್ನ ನಾಟಕಗಳನ್ನ ಸಮರ್ಥವಾಗಿ ಅನುವಾದ ಮಾಡುವ ಶಕ್ತಿ ಸಾಮರ್ಥ್ಯ ಇದ್ದಿದ್ದೇ ಆದ್ರೆ ಅದು ಬೇಂದ್ರೆಯವರಿಗಿತ್ತು. ಬೇಂದ್ರೆಯವರ ಕ್ರಿಯೇಟಿವ್ ಪವರ್ ಏನಿದೆಯಲ್ಲ, ಬೇಂದ್ರೆಯವರ ಕ್ರಿಯೇಟಿವ್ ಪವರ್ ಮತ್ತು ಬೇಂದ್ರೆ ಭಾಷೆಯೊಂದಿಗೆ ಬೇಂದ್ರೆಯವರ ಒಂದು ಒಡನಾಟ ಅಥವಾ ಭಾಷೆಯೊಂದಿಗೆ ಬೇಂದ್ರೆಯವರು ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ಸ್ ಏನಿದಾವಲ್ಲ, ಕನ್ನಡದ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬೇರಾವ ಕವಿಯೂ ಆ ಪ್ರಮಾಣದಲ್ಲಿ ಮಾಡಿಲ್ಲ. ಹಿ ಪ್ಲೇಸ್ ವಿತ್ ವರ್ಡ್ಸ್, ಹಿ ಪ್ಲೇಸ್ ವಿತ್ ಲ್ಯಾಂಗ್ವೇಜ್. ಅದು ಶೇಕ್ಸ್ಪಿಯರ್ನಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಅನೇಕ ಉದಾಹರಣೆಗಳನ್ನ ನಾವು ಕೊಡಬಹುದು. ಅದಕ್ಕೆ ಹ್ಯಾಮ್ಲೆಟ್ ನಾಟಕದಲ್ಲಿ ಹ್ಯಾಮ್ಲೆಟ್ನಿಗೆ ಇಲ್ಲ ನನ್ನ ತಂದೆಯ ಸಾವಿಗೆ ನನ್ನ ಚಿಕ್ಕಪ್ಪನೇ ಕಾರಣ, ಅದಕ್ಕೆ ನನ್ನ ತಾಯಿಯ ಕುಮ್ಮಕ್ಕು ಇದೆ ಅಂತ ಗೊತ್ತಾದ ಮೇಲೆ ಅವನು ವಿಚಿತ್ರವಾದಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿರ್ತಾನೆ. ಅವಾಗ ಅಂತ ಒಂದು ಸಂದರ್ಭದಲ್ಲಿ ಅವನೊಬ್ಬ ಗೆಳೆಯ ಅವನನ್ನ ಸಮಾಧಾನ ಮಾಡ್ಲಿಕ್ಕೆ ಬಂದಾಗ ಅವನು ಹೇಳ್ತಾನೆ, ಅನ್ಹ್ಯಾಂಡಲ್ ಮೀ ಜೆಂಟಲ್ಮನ್ ಅಂತಾನೆ. ಕೈ ಬಿಡು ಅನ್ನೋದಕ್ಕೆ ಅದು ಅನ್ಹ್ಯಾಂಡಲ್ ಅನ್ನೋ ಶಬ್ದನೇ ಇರಲಿಲ್ಲ. ಆ ಫೋರ್ಸ್ ಏನಿದೆಯಲ್ಲ, ಆ ಫೋರ್ಸ್ ಅದನ್ನ ಹಿಡಿತಕ್ಕಂಥ ಒಂದು ಶಕ್ತಿ ಬಹಳ ದೊಡ್ಡ ಕವಿಗೇನೆ ಅದು ಇರೋದು. ಅಂದ್ರೆ ಶೇಕ್ಸ್ಪಿಯರ್ನಂತ ಪ್ರತಿಭೆಯನ್ನ ಹಿಡಿಯುವ ಶಕ್ತಿ ಆ ಮಟ್ಟದ ಪ್ರತಿಭಾವಂತ ಲೇಖಕನಲ್ಲಿ ಮಾತ್ರ ಇರ್ತದೆ. ಕುವೆಂಪು ಅದನ್ನು ಮಾಡ್ಬೋದಾಗಿತ್ತು, ಅವರು ಮಾಡಿದ್ರು ಮತ್ತು ತಕ್ಕ ಮಟ್ಟಿನ ಯಶಸ್ಸನ್ನು ಕೂಡ ಸಾಧಿಸಿದರು, ಬಿರುಗಾಳಿ ಮತ್ತು ರಕ್ತಾಕ್ಷಿ. ಬಟ್ ಆ ಕೃತಿಗಳನ್ನ ಸಮರ್ಥವಾಗಿ ಮೂಲ ಕೃತಿಗಳಿಗೆ ನಿಷ್ಠವಾಗಿ ಸಮರ್ಥವಾಗಿ ಕನ್ನಡಕ್ಕೆ ತರುವ ಶಕ್ತಿ ಅದು ಬೇಂದ್ರೆಯವರಲ್ಲಿತ್ತು. ಬೇಂದ್ರೆಯವರು ಆಸಕ್ತಿಯನ್ನ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇಟ್ಸ್ ಅ ಲೈಫ್ಸ್ ಡೆಡಿಕೇಶನ್. ನೀವೇನೋ ಶೇಕ್ಸ್ಪಿಯರ್ನ 37 ನಾಟಕಗಳನ್ನ ಸಮರ್ಥವಾಗಿ ಕನ್ನಡಕ್ಕೆ ತರಬೇಕು ಅನ್ನೋದಾದ್ರೆ ನಿಮ್ಮ ಜೀವನದಲ್ಲಿ ನೀವು ಒಂದೇ ಕೆಲಸ ಮಾಡಬೇಕು, ಬೇರೆ ಕೆಲಸ ಮಾಡಬಾರ್ದು. ಸೊ ಬೇಂದ್ರೆಯವರು ಆ ಕೆಲಸ ಮಾಡಿದ್ರೆ ಅವರು ಕನ್ನಡದ ಸರ್ವಶ್ರೇಷ್ಠ ಅನುವಾದಕರಾಗ್ತಿದ್ರು, ಕವಿಗಳಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಶಕ್ತಿಯ ಸಾಮರ್ಥ್ಯ ಅದರಲ್ಲಿ ಹೊರಟು ಹೋಗ್ಬಿಡ್ತಿತ್ತು. ಆ ಕಾರಣಕ್ಕಾಗಿ ಮಾಡಿರ್ಲಿಕ್ಕಿಲ್ಲ, ತಪ್ಪೇನಿಲ್ಲ. ನಾನು ಎಲ್ಲಾ ಬಿಟ್ಟು ನೀವು ಅನುವಾದ ಮಾಡ್ರಿ ಅಂದ್ರೆ ನಾನು ಮಾಡೋದಿಲ್ಲ, ಯಾಕಂದ್ರೆ ನನಗೆ ಕಾದಂಬರಿಗಳನ್ನ ಬರಿಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ. ಬಟ್ ಅನುವಾದಕರು ಇರಿರ್ತಾರಲ್ಲ, ಯಾರು ಅನುವಾದವನ್ನ ತಮ್ಮ ಮೂಲಭೂತ ಅಭಿವ್ಯಕ್ತಿಯ ಮೂಲಭೂತ ಮಾಧ್ಯಮವನ್ನಾಗಿ ಮಾಡ್ಕೊಂಡಿರ್ತಾರಲ್ಲ, ಅವರು ಆ ಬಗೆಗೆ ಚಿಂತನೆ
ಮಾಡಬೇಕು ಅಂತ ಅನಿಸ್ತು. ಈ ಇದು ನನ್ನ ಭಾಷಣದ ಮೊದಲ ಫಸ್ಟ್ ಪಾರ್ಟ್ ಆಫ್ ಮೈ ಸ್ಪೀಚ್, ಮೊದಲ ಭಾಗ. ಎರಡನೇ ಭಾಗದಲ್ಲಿ ನಾನು ಕೆಲವು ಡೈಲಾಗ್ಸ್ಗಳನ್ನ ಚರ್ಚೆ ಮಾಡ್ತೇನೆ. ಮ್ಯಾಕ್ಬೆತ್ ನಾಟಕದ ಕೆಲವು ಸಾಲುಗಳನ್ನ ನಾನು ಬೇರೆ ಬೇರೆ ಕನ್ನಡ ಅನುವಾದಗಳಿಂದ ಕೆಲವು ಸಾಲುಗಳನ್ನ ಎತ್ಕೊಂಡಿದ್ದೇನೆ. ಮೂಲದೊಂದಿಗೆ ಇಟ್ಕೊಂಡು ಅದನ್ನ ನಾವು ನೋಡ್ಬೋದು. ನಾಟಕ ಶುರು ಆಗುವುದೇ ಈ ಮಾತಿನಿಂದ. ವೇರ್ ಶಾಲ್ ವಿ ಮೀಟ್ ಅಗೇನ್, ವೇರ್ ಶಾಲ್ ವಿ ಮೀಟ್ ಅಗೇನ್, ಇನ್ ಥಂಡರ್, ಲೈಟ್ನಿಂಗ್ ಆರ್ ಇನ್ ರೈನ್. ಇದು ಒಂದು ನಾಟಕದ ಪ್ರಾರಂಭದ ಸಾಲುಗಳು. 3 ಜನ ಮಾಯಾವಿಗಳು ಏನು ಬರ್ತಾರಲ್ಲ, ಅವರು ಆಡುವ ಮಾತುಗಳು. ಅದನ್ನ ಇಲ್ಲಿ ಕನ್ನಡದಲ್ಲಿ ಅನುವಾದ ಹೇಗೆ ಆಗಿದೆ? ಯಾವಾಗ ನಾವು ಮೂವರು ಸೇರಲೇಬೇಕು, ಮತ್ತೆ ಮೂಲದಲ್ಲಿ ಒಂದೇ ಪ್ರಶ್ನಾರ್ಥಕ ಚಿಹ್ನೆ ಇರೋದು, ಅದು 2ನೇ ಸಾಲಿನ ಕೊನೆಗೆ. ವೇರ್ ಶಾಲ್ ವಿ ಮೀಟ್ ಅಗೇನ್, ಇನ್ ಥಂಡರ್, ಲೈಟ್ನಿಂಗ್ ಆರ್ ಇನ್ ರೈನ್ ಅನ್ನೋದು. ಕನ್ನಡದಲ್ಲಿ ಯಾವಾಗ ನಾವು ಮೂವರು ಸೇರಲೇಬೇಕು, ಮತ್ತೆ ಯಾವಾಗ ನಾವು ಮೂವರು ಸೇರಲೇಬೇಕು ಅನ್ನೋದು ಮೂಲದಲ್ಲಿಲ್ಲ. ವೇರ್ ಶಾಲ್ ವಿ ಮೀಟ್ ಅಗೇನ್, ಇನ್ ಥಂಡರ್, ಲೈಟ್ನಿಂಗ್ ಆರ್ ಇನ್ ರೈನ್ ಅನ್ನೋದು. ಈ 2 ವಾಕ್ಯಗಳನ್ನ ಸೇರಿನೇ ಅದು ಒಂದು ಪ್ರಶ್ನಾರ್ಥಕ ವಾಕ್ಯ ಆಗಿದೆ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿದೆ. ಕನ್ನಡದಲ್ಲಿ ನಾವು ಯಾವಾಗ ಮೂವರು ಸೇರಲೇಬೇಕು, ಮತ್ತೆ ಗುಡುಗಲ್ಲೇ, ಮಿಂಚಲ್ಲೇ ಅಥವಾ ಮಳೆಯಲ್ಲೇ. ಇದನ್ನ ನೀವು ಅಲ್ಲ ಸರ್, ಇದನ್ನ ನೀವು ಹೇಗೆ ಕನ್ನಡಕ್ಕೆ ಅನುವಾದ ಮಾಡಬಹುದು ಅಂತ ನಾನು ಪ್ರಶ್ನೆ ಕೇಳಿದ್ರೆ, ನಾನು ಅವ್ರಿಗಿಂತಲೂ ಚೆನ್ನಾಗಿ ಮಾಡ್ತೇನೆ ಅಂತ ಖಂಡಿತವಾಗಿ ಅನ್ನೋದಿಲ್ಲ. ನನ್ನ ಪ್ರಶ್ನೆ ಇರೋದು ಒಂದು ಸಾಧಾರಣ ವಾಕ್ಯ. ಇದು ನಾಟಕದ ಪ್ರಾರಂಭದ ಒಂದು ವಾಕ್ಯ. ಆ ವಾಕ್ಯದಲ್ಲಿರ್ತಕ್ಕಂಥ ಒಂದು ಫೋರ್ಸ್ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಯಾವಾಗ ನಾವು ಮೂವರು ಸೇರಬೇಕು, ಮತ್ತೆ ಗುಡುಗುವಾಗ, ಮಿಂಚುವಾಗ ಅಥವಾ ಮಳೆಯಾಗುವಾಗ, ಇವನು ಅನ್ಬೋದು. ಆಮೇಲೆ ಅದಕ್ಕೆ ಉತ್ತರ ಇನ್ನೊಬ್ಬರು ಹೇಳ್ತಾಳೆ, ಮಾಯಾವಿ, ಇನ್ನೊಬ್ಬ ಪಿಚ್. ಮಾಟಗಾತಿ. When the hurly-burly is done, when the battle is lost and won. ಕನ್ನಡದಲ್ಲಿ ಸದ್ದು ಗದ್ದಲ ಮುಗಿದಾಗ ಸರಿಯಾಗಿದೆ. When the hurly-burly is done, ಸದ್ದು ಗದ್ದಲ ಮುಗಿದಾಗ. ಯುದ್ಧ ಸೋತು ಗೆದ್ದಾಗ. ಸೊ ಯುದ್ಧ ಸೋತು ಗೆದ್ದಾಗ ಇದರ ಅರ್ಥನೇ ಬೇರೆ. When the battle is lost and won, ಅದರ ಅರ್ಥನೇ ಬೇರೆ. ಸೋತು ಗೆದ್ದಾಗ, ಯುದ್ಧ ಸೋತಾಗ ಮತ್ತು ಗೆದ್ದಾಗ. ಯುದ್ಧ ಸೋತಾಗ, ಗೆದ್ದಾಗ. ಸೋತು ಗೆದ್ದಾಗ ಈ ಮಾತಿನ, ಈ ಸಾಲಿನ ಅಥವಾ ಈ ಶಬ್ದಗಳು ಹೊರಡಿಸುವ ಅರ್ಥದ ಸ್ವರೂಪವೇ ಬೇರೆ ಇದೆ. ಈಗ when the hurly-burly is done ಅಂತ ನೀವು ಇಂಗ್ಲಿಷ್ ನಲ್ಲಿ ಓದಿದಾಗ, ಇಲ್ಲಿ ಕನ್ನಡದಲ್ಲಿ ಓದಿದಾಗ ಇಲ್ಲಿ ಏನಾಗ್ತದೆ ಅಂದ್ರೆ, ಶಬ್ದಗಳು ಒಂದು ಇಂಗ್ಲಿಷ್ ಪದಕ್ಕೆ ಒಂದು ಪರ್ಯಾಯವಾಗಿ ಒಂದು ಕನ್ನಡ ಪದ ಇದೆ. ಬಟ್ ಇಂಗ್ಲಿಷ್ ಪದದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಆಯಾಮಗಳೇನಿದಾವಲ್ಲ, ಆ ಒಂದು ಅದು ಅಲ್ಲಿನ ಒಂದು ಸಂಸ್ಕೃತಿ ಆಗಿರ್ಬೋದು, ಇತ್ಯಾದಿ ಆಗಿರ್ಬೋದು, ಅದೆಲ್ಲ ಕನ್ನಡದಲ್ಲಿ ಬಂದಿಲ್ಲ. ಅದು ಬರಬೇಕು ಅಂತಂದ್ರೆ ಅನುವಾದಕನಲ್ಲಿ ಅಗಾಧವಾದ ಶಕ್ತಿ ಮತ್ತು ಸಾಮರ್ಥ್ಯ ಇರಬೇಕು. ಉದಾಹರಣೆಗೆ ನೀವು ನೋಡ್ರಿ, ರಷ್ಯನ್ ಲಿಟ್ರೇಚರ್, ಫ್ರೆಂಚ್ ಲಿಟ್ರೇಚರ್, ಜರ್ಮನ್ ಲಿಟ್ರೇಚರ್, ಎಲ್ಲ ಈ ಲ್ಯಾಟಿನ್ ಅಮೆರಿಕನ್ ಲಿಟ್ರೇಚರ್ ಇಂಗ್ಲಿಷ್ಗೆ ಅನುವಾದ ಆಗಿ ಬರ್ತದಲ್ಲ, ಅದ್ಭುತವಾದಂಥ ಅನುವಾದನ ಅಲ್ಲಿ ಸಾಧ್ಯ ಆಗಿದೆ. ಗ್ರೀಕ್ ಆಗಿರ್ಬೋದು, ಎನ್ಸಿಯಂಟ್ ಗ್ರೀಕ್ ಪ್ಲೇಸ್ ಆಗಿರ್ಬೋದು, ಅವೆಲ್ಲ ಅನುವಾದದ ಮೂಲಕನೇ ಇಂಗ್ಲಿಷ್ಗೆ ಬರೋದು ಅದನ್ನೆಲ್ಲ. ಆದ್ರೆ ನಮಗೆ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರಲಿಕ್ಕೆ, ಸ್ಪೆಷಲಿ ಶೇಕ್ಸ್ಪಿಯರ್ನ ತರಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ. ಇನ್ನೊಂದು ಅದೇ ಈ ಮೆಕ್ಬೆತ್ ನಾಟಕದಲ್ಲಿ ಬರ್ತಕ್ಕಂಥ ಇನ್ನೊಂದು ಡೈಲಾಗ್.
ಅದು ಕೊನೆಗೆ ಈ ಮಾಟಗಾತಿಯರು 3 ಜನ ಸೇರಿ ಹಾಡ್ತಾ ಹಾಡ್ತಾ ಹೋಗ್ತಾರೆ. ಫೇರ್ ಈಸ್ ಫೌಲ್ ಅಂಡ್ ಫೌಲ್ ಈಸ್ ಫೇರ್, ಫೇರ್ ಫೌಲ್, ಫೌಲ್ ಫೇರ್. ಅಲ್ಲೊಂದು ರಿದಮ್ ಇದೆ, ಅಲ್ಲೊಂದು ರೈಮು ಇದೆ. ಹಾವರ್ ಥ್ರೂ ದ ಫಾಗ್ ಅಂಡ್ ಫಿಲ್ ದಿ ಏರ್. ಅದನ್ನ ನಮ್ಮವ್ರು ಹೇಗೆ ಅನುವಾದ ಮಾಡಿದ್ದಾರೆ ಅಂದ್ರೆ, ಸೊಗಸು ಹೊಲಸಿದೆ, ಹೊಲಸು ಸೊಗಸಿದೆ, ಮಂಜು ಮಲಿನ ಗಾಳಿಯಲ್ಲಿ ಭ್ರಮಿಸಿವೆ. ಇದು ಒಳ್ಳೆ ಪ್ರಯತ್ನನೇ. ಆದ್ರೆ ಫೇರ್ ಇಸ್ ಫೌಲ್ ಅಂಡ್ ಫೌಲ್ ಇಸ್ ಫೇರ್ ಅಂದಾಗ, ಇಂಗ್ಲಿಷ್ನಲ್ಲಿ ನಾನು ಅದನ್ನು ಓದಿದಾಗ ನನ್ನ ಮನಸ್ಸಿನಲ್ಲಿ ಹುಡ್ತಕ್ಕಂಥ ಭಾವನೆ, ನನ್ನ ಹೃದಯದಲ್ಲಿ ಹುಡ್ತಕ್ಕಂಥ ಭಾವನೆ, ಅಥವಾ ನನ್ನ ದೇಹದಲ್ಲಿ ಉಂಟಾಗುವ ಪರಿಣಾಮಗಳ ಒಂದು ಸ್ವರೂಪ ಈ ಕನ್ನಡದ ಅನುವಾದ ಓದಿದಾಗ ಆಗೋದೇ ಇಲ್ಲ. ಸೊಗಸು ಹೊಲಸಿದೆ, ಹೊಲಸು ಸೊಗಸಿದೆ. ಏನ್ ಮಾಡಬಹುದಾಗಿತ್ತು ಅಂತಂದ್ರೆ, ಈ ರೀತಿಯ ಒಂದು ಎಕ್ಸ್ಪ್ರೆಷನ್ಗೆ, ಅಭಿವ್ಯಕ್ತಿಗೆ ಕನ್ನಡದಲ್ಲಿ ಸಮಾನವಾದ ಅಭಿವ್ಯಕ್ತಿ ಏನಾದ್ರೂ ಇದೆಯಾ ಅನ್ನುವ ಪ್ರಯತ್ನವನ್ನಾದ್ರೂ ಕೂಡ ಮಾಡಬೇಕಾಗ್ತದೆ. ಡಿಕ್ಷನರಿ ಇಟ್ಟುಕೊಂಡು ಶೇಕ್ಸ್ಪಿಯರ್ನನ್ನ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಅಥವಾ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ, ನಮ್ಮ ಮೈಂಡ್ದಲ್ಲಿ ರಿಜಿಸ್ಟರ್ ಆದಂತಹ ಒಂದು ಡಿಕ್ಷನರಿ ಇಟ್ಕೊಂಡು ನಾವು ಅದನ್ನು ನೋಡ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಶೇಕ್ಸ್ಪಿಯರ್ನ ಭಾಷೆ ಅದು ಕೇವಲ 16ನೇ ಶತಮಾನದ ಭಾಷೆ ಮಾತ್ರ ಅಲ್ಲ, ಇಡೀ ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಸುಂದರವಾದ ಅಭಿವ್ಯಕ್ತಿ ಶೇಕ್ಸ್ಪಿಯರ್ನ ಭಾಷೆ. ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಆಫ್ ದ ಬೆಸ್ಟ್ ದಟ್ ಇಂಗ್ಲೆಂಡ್ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್. ಇಂಗ್ಲೆಂಡ್ ಸೃಷ್ಟಿ ಮಾಡಿದ ಅದ್ಭುತವಾದಂತಹ ಒಂದು ತಿಳುವಳಿಕೆ, ಜ್ಞಾನ, ಸಂಸ್ಕೃತಿ, ನಾಗರಿಕತೆ, ಅದರ ಅಭಿವ್ಯಕ್ತಿಯೇ ಶೇಕ್ಸ್ಪಿಯರ್ನ ನಾಟಕಗಳು. ಹೀಗಾಗಿ ಅದನ್ನ ಅನುವಾದ ಮಾಡಬೇಕಾಗಿತ್ತು ಅಂತಂದ್ರೆ ಅದನ್ನೆಲ್ಲ ನಾವು ತಿಳ್ಕೊಂಡಿರ್ಬೇಕು. ಕೇವಲ ಪರಿಶ್ರಮ ಅಗತ್ಯವಾಗಬೇಕು, ಕಠಿಣ ಪರಿಶ್ರಮ ಪಡಬೇಕಾಗ್ತದೆ. ಅದಷ್ಟೇ ಸಾಲದು, ಅಂತ ಒಂದು ಪ್ರತಿಭೆ ಇರಬೇಕಾಗ್ತದೆ ನಮ್ಮಲ್ಲಿ, ಅಂತ ಒಂದು ಪ್ರತಿಭೆ ಇರಬೇಕಾಗ್ತದೆ. ಈ ರಂಡನ್ನು ಓದುದು, ರಾಘವಾಂಕನ್ನು ಓದುದು ಅಥವಾ ಪಂಪನ್ನು ಓದುದು ಅಷ್ಟು ಸರಳವಾದದ್ದಲ್ಲ. ಅದಕ್ಕೊಂದು ತಯಾರಿ ಬೇಕಾಗ್ತದೆ, ಒಂದು ಸಿದ್ಧತೆ ಬೇಕಾಗ್ತದೆ. ಆಮೇಲೆ ನನಗೆ ಬಹಳ ಇಷ್ಟವಾದಂಥದ್ದು ಅಂದ್ರೆ ರಂಗಭೂಮಿಯ ಸಾಧ್ಯತೆಗಳನ್ನ ನೋಡಿರ್ತೀನಿ. ನೀವು ಶೇಕ್ಸ್ಪಿಯರ್ನ ತನ್ನ ನಾಟಕಗಳಲ್ಲಿ ಬ್ರಿಕೇಟದಲ್ಲಿ ಅವನು ಬಂದ, ಅದು ಮಾಡಿದ, ಇದು ಮಾಡಿದ, ಜಿ.ಬಿ. ಶಾನ್ನ ನಾಟಕಗಳಲ್ಲಿ ಒಂದೊಂದು ಪುಟದ ವಿವರಣೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಶೇಕ್ಸ್ಪಿಯರ್ನಲ್ಲಿ ಅಲ್ಲಿ ಸಾಧ್ಯನೇ ಇಲ್ಲ. ಬಹಳ ಆದ್ರ ಹಿ ಸ್ಟ್ಯಾಬ್ಸ್ ಅಂಡ್ ಹಿ ಡೈಸ್, ಇಷ್ಟು ಬಿಟ್ರೆ ಇನ್ನೇನು ಹೇಳೋದಿಲ್ಲ. ಯಾಕೆಂದ್ರೆ ಅವ ತನ್ನ ಎಲ್ಲಾ ರಂಗಭೂಮಿಯ ಒಂದು ಪರ್ಸೆಪ್ಷನ್ ಏನಿತ್ತನ ಒಂದು ತನ್ನ ಲ್ಯಾಂಗ್ವೇಜ್ ದಲ್ಲೇ ಮಾಡಿಬಿಟ್ಟ ಅವನು. ಶೇಕ್ಸ್ಪಿಯರ್ ನಿಸ್ಸಂಶಯವಾಗಿ ಈ ಜಗತ್ತು ಸೃಷ್ಟಿ ಮಾಡಿದ ಅತ್ಯಂತ ಪ್ರತಿಭಾವಂತ, ವಿಸ್ಮಯಕಾರಿ ಲೇಖಕ. ಅವನು ಒಂದು ಡೈಲಾಗ್ ಇದೆ ಇಲ್ಲಿ, ವಾಟ್ ಬ್ಲಡಿ ಮ್ಯಾನ್ ಇಸ್ ದ್ಯಾಟ್ he can report as seemeth by his flight of the revolt the newest state ಅನ್ನೋದು ಒಂದು ಡೈಲಾಗ್. ಅವನು ರಣಭೂಮಿಯಿಂದ ಒಬ್ಬತ್ತ ಓಡಿ ಬಂದಿರ್ತಾನೆ. ಮೈಯೆಲ್ಲ ರಕ್ತಸಿಕ್ತವಾದ ಮನುಷ್ಯ. ಅವನು ನೋಡಿದ್ರೆ ಸಾಕು, ಅವನು ಯುದ್ಧ ಭೂಮಿಯಲ್ಲಿ ಏನಾಗಿದೆ, ರಣರಂಗದಲ್ಲಿ ಏನಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಅವನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಲುಕ್ ಅಟ್ ಹಿಮ್, ಅಲ್ಲಿ ನೋಡಿಲ್ಲಿ. ಮತ್ತಿಲ್ಲ ನಾವೆಲ್ಲ ಬರಿತೀವಿ, ಅವನ ಹಿಂದ ಡ್ರೆಸ್ ಹಾಕಿದ್ದ, ಅವನ ಮೈ ಮೇಲೆಲ್ಲ ರಕ್ತ ಬರ್ತಿತ್ತು, ರಕ್ತ ಸೋರ್ತಿತ್ತು, ಖಡ್ಗ ಹಿಡಿದಿದ್ದ, 6 ವಿವರಣೆ ನಾವು ಕೊಡ್ತಾ ಇರ್ತೀವಿ. ಶೇಕ್ಸ್ಪಿಯರ್ ಎಂದೂ ಕೊಡೋದಿಲ್ಲ. ಬಟ್ ಈ ನಾಟಕ ಓದಿದಾಗ ಇಡೀ ದೃಶ್ಯ ನಮ್ಮ ಕಣ್ಮುಂದೆ ನಿಲ್ತದೆ. ರಂಗಭೂಮಿಯಿಂದ ರಣರಂಗದಿಂದ ಅವನು ಓಡಿ ಬರ್ತಾ ಇದ್ದಾನೆ, ಅವನು ಯುದ್ಧದಲ್ಲಿ ಪಾಲ್ಗೊಂಡಿದ್ದಾನೆ, ಅವನಿಗೂ ಗಾಯಗಳಾಗಿವೆ, ರಕ್ತ ಸುರಿತಾ ಇದೆ, ಅವನ ಮುಖದಲ್ಲಿ ಭಯ ಇದೆ, ಅವನ ಕಣ್ಣುಗಳು, ಅವನ ಮನಸ್ಸು, ಇದೆಲ್ಲ ಆ ಒಂದು ಡೈಲಾಗ್ನಲ್ಲಿ ಇದೆ. ವಾಟ್ ಬ್ಲಡಿ ಮ್ಯಾನ್ ಇಸ್ ದ್ಯಾಟ್ he can report as seemeth by his flight of the revolt the newest state. ಕನ್ನಡದಲ್ಲಿ ಯಾರು ಆ ರಕ್ತಮಯ ವ್ಯಕ್ತಿ ಅನ್ನೋದು ನನಗೆ ಅನಿಸ್ಲಿಲ್ಲ. ರಕ್ತ ಸಿಕ್ತ ಅಂದಿದ್ರೆ ನಾನು ಸ್ವಲ್ಪ ಚೆನ್ನಾಗಿತ್ತು ಏನೋ. ವಾಟ್ ಬ್ಲಡಿ ಮ್ಯಾನ್ ಇಸ್ ದ್ಯಾಟ್, ಒಂದು ಫೋರ್ಸ್ ಏನಿದೆ ಅಲ್ಲ, ಆ ಇಡೀ ಚಿತ್ರಣ ಬಂದು ನಿಲ್ಬೇಕು, ಅದು ಪೆಟ್ಟದ್ದು ನಿಲ್ಬೇಕು.
ಮನುಷ್ಯನ ಆ ಪಾತ್ರದ ಒಂದು ವ್ಯಕ್ತಿತ್ವ ಅಂದ್ರೆ ಬೇರೆ ಅವನ ದೇಹ ಅಲ್ಲ, ಅವನ ಮನಸ್ಸು ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಹೇಗಿರ್ತದೆ ಒಬ್ಬ ಮನುಷ್ಯನ ರೆಸ್ಪಾನ್ಸ್? ಯುದ್ಧ ಭೂಮಿಯಿಂದ ಬಂದವನು, ಯುದ್ಧದಲ್ಲಿ ಪಾಲ್ಗೊಂಡವನು, ಅಥವಾ ಸಾವಿನ ದವಡೆಯಿಂದ ಓಡಿ ಬಂದವನು, ಅವನ ಮಾನಸಿಕ ಸ್ಥಿತಿ, ಅವನ ದೈಹಿಕ ಸ್ಥಿತಿ ಮಾಡ್ತಾನೆ. ಈತ ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಹೇಳಬಲ್ಲ ಅಂತ ಹೇಳ್ತಾನೆ. ಕನ್ನಡದಲ್ಲಿ ಯಾರು ಆ ರಕ್ತಮಯ ವ್ಯಕ್ತಿ, ಅವನ ಸ್ಥಿತಿ ನೋಡಿದರೆ ದಂಗೆಯೇ ಕ್ಷಣದ ವರದಿ ಆತ ಕೊಡಬಲ್ಲ. ಇಟ್ಸ್ ಓನ್ಲಿ ರಿಪೋರ್ಟಿಂಗ್. ಇದು ಪ್ಯಾರಾಫ್ರೇಸ್ ಮಾಡ್ದಂಗೆ ಆಗ್ಬಿಡ್ತದೆ. ಬಟ್ ಎಲ್ಲಿ ಮೂಲ ಇದು ಎಲ್ಲಿದೆ, ಫೋರ್ಸ್ ಎಲ್ಲಿದೆ ಅನ್ನೋದೇ ನನಗೆ ಪ್ರಶ್ನೆ. ಆಮೇಲೆ ಇನ್ನೊಂದು ಬ್ಯಾಂಕೋ ಅಂತ ಒಂದು ಪಾತ್ರ. ಬ್ಯಾಂಕೋ ಅವನು ಫ್ಲೀಯನ್ಸಿಗೆ ಒಂದು ಮಾತನ್ನು ಕೇಳ್ತಾನೆ, ಹೌ ಗೋಸ್ ದ ನೈಟ್ ಬಾಯ್, ಹೌ ಗೋಸ್ ದ ನೈಟ್ ಬಾಯ್ ಅಂದ್ರೆ ಎಲ್ಲ ಸರಿನಾ ಅಂತ. ಅದನ್ನು ಕನ್ನಡದಲ್ಲಿ ಈ ರಾತ್ರಿ ಹೇಗೆ ಕಳೆಯಿತು, ಈ ರಾತ್ರಿ ಹೇಗೆ ಕಳೆಯಿತು ಅಂತ ಅನುವಾದ ಮಾಡಿದ್ರೆ ಅಭಾಸ ಆಗಿಬಿಡ್ತದೆ. ಹೌ ಗೋಸ್ ದ ನೈಟ್ ಬಾಯ್ ಅಂದ್ರೆ ಎಲ್ಲ ಸುರಕ್ಷಿತವಾಗಿತ್ತಲ್ಲ, ಏನಾದ್ರೂ ಅನಾಹುತ ಘಟನೆಗಳಾಗಿವೆಯೇ ಅಂತಕ್ಕಂಥದ್ದು, ಇಂಥವೆಲ್ಲ ಅದರಲ್ಲಿದೆ. ಅವನ ಉತ್ತರ ಏನಿದೆ, ದ ಮೂನ್ ಈಸ್ ಡೌನ್, ಐ ಹ್ಯಾವಂಟ್ ಹರ್ಡ್ ದ ಕ್ಲಾಕ್, ಐ ಹ್ಯಾವಂಟ್ ಹರ್ಡ್ ದ ಕ್ಲಾಕ್. ರಾತ್ರಿ ಎಷ್ಟು ಹೊತ್ತಾಗಿದೆ ಮಗು, ರಾತ್ರಿ ಎಷ್ಟು ಹೊತ್ತಾಗಿದೆ ಮಗು ಅಂದ್ರೆ ಹೌ ಗೋಸ್ ದ ನೈಟ್ ಅನ್ನೋದಕ್ಕೆ ಉತ್ತರ. ರಾತ್ರಿ ಎಷ್ಟು ಹೊತ್ತಾಗಿದೆ ಅಂತ ಅದರ ಅರ್ಥ ಅಲ್ಲ. ಹೌ ಗೋಸ್ ದ ನೈಟ್, ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ಆಲ್ ರೈಟ್, ಅದು ಹಾಗೇನೆ. ಬಟ್ ನಮ್ಮಲ್ಲಿ ಅನುವಾದ ಹೇಗಾಗಿದೆ ಅಂದ್ರೆ ರಾತ್ರಿ ಎಷ್ಟು ಹೊತ್ತಾಗಿದೆ ಮಗು. ಇದು ಬಹಳ ಸಿಂಪಲ್ ಸೆಂಟೆನ್ಸಸ್ ಹೇಳೋದು, ಸಿಂಪಲ್ ಡೈಲಾಗ್ಸ್ಗಳು. ದ ಮೂನ್ ಇಸ್ ಡೌನ್, ತಿಂಗಳು ಮುಳುಗಿದೆ, ಪೊಯೆಟಿಕ್ ಇದೆ. ತಿಂಗಳು ಅಂದ್ರೆ ಚಂದ್ರ, ದ ಮೂನ್ ಇಸ್ ಡೌನ್, ತಿಂಗಳು ಮುಳುಗಿದೆ. ಗಂಟೆ ಹೊಡೆದದ್ದು ಕೇಳಲಿಲ್ಲ, ಗಂಟೆ ಹೊಡೆದದ್ದು ಕೇಳಲಿಲ್ಲ. ಇದನ್ನ ಕನ್ನಡ ಓದುಗ ಓದಿದ ಅಂತಂದ್ರೆ ಅವನಿಗೆ ಇಂಗ್ಲಿಷ್ ಬಗೆಗೆ ಅಥವಾ ಇಂಗ್ಲಿಷ್ ಸಂಸ್ಕೃತಿ ಬಗೆಗೆ ಒಂದು ತಿಳುವಳಿಕೆ ಇರದೇ ಇದ್ರೆ, ಗಂಟೆ ಹೊಡೆದದ್ದು ಕೇಳಲಿಲ್ಲ ಅಂದ್ರೆ ಯಾವ ಗಂಟೆ? ಅಷ್ಟು ಸಮಾಧಾನದಿಂದ ವಿಚಾರ ಮಾಡೋದಿಲ್ಲ ಓದುಗರು. ಯಾವ ಗಂಟೆ? ಈ ಗಂಟೆಗೆ ಅಲ್ಲಿ ಒಂದು ಮಹತ್ವ ಇದೆ. ಅದು ಎಲ್ಲಿದೆ ಅಂತಂದ್ರೆ ಚರ್ಚ್ ಒಳಗಡೆ ಗಂಟೆ ಹೊಡೆಯೋದು, ಮಧ್ಯರಾತ್ರಿ ಒಳಗಡೆ ಒಂದು ಗಂಟೆ ಆಗ್ತೈತಿ, ವೆನ್ ದ ಬೆಲ್ ರಿಂಗ್ಸ್ ಅನ್ನೋದು. ಅಲ್ಲಿ ಗಂಟೆ ಬಾರಿಸೋದು, ಇಲ್ಲಿ ಗಂಟೆ ಬಾರಿಸೋದು ಬಹಳ ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲಿ ಈಗ ಪೂಜಾ ಗಂಟೆ ಅಂತೀವಲ್ಲ, ಅಲ್ಲಿ ಏನಾದ್ರೂ ಅದನ್ನು ತರಬಹುದಾಗಿತ್ತು ಏನೋ. ತಿಂಗಳು ಮುಳುಗಿದೆ, ಗಂಟೆ ಹೊಡೆದದ್ದು ಕೇಳಲಿಲ್ಲ ಅಂದ್ರೆ ಶಾಲೆ ಗಂಟೆ ಹೊಡಿತು. ಯಾವ್ದಾದ್ರು ಶಾಲಾ ಕಾಲೇಜಿನಲ್ಲಿ ಇರ್ತಕ್ಕಂಥ ಗಂಟೆನೋ, ಶಾಲಾ ಕಾಲೇಜಿನ ಗಂಟೆ ಮಧ್ಯರಾತ್ರಿಯಲ್ಲಿ ಹೊಡೆಯೋದಿಲ್ಲ. ಅದು ಇಲ್ಲಿ ಬಂದಿಲ್ಲ ಅನ್ನೋದು. ಇನ್ನೊಂದೆರಡು ಡೈಲಾಗ್ ಅನ್ನ ಹೇಳಿ ಮತ್ತೆ ನನ್ನ ಉಪನ್ಯಾಸದ ಕೊನೆಗೆ ಬರ್ತೇನೆ. ಮಾತಾಡ್ಲಿಕ್ಕೆ ಬಹಳಷ್ಟು ಸಮಯ ಇದೆ, ಬಹಳಷ್ಟು ವಿಷಯ ಇದೆ, ಸಮಯದ ಅಭಾವ. ಸಮಯದ 1 ಗಂಟೆ ಅಂದ್ರೆ ಒಂದು ಇಟ್ಸ್ ಎ ಗುಡ್ ಡ್ಯೂರೇಷನ್. ಔಟ್ ಡ್ಯಾಮ್ಡ್ ಸ್ಪಾಟ್ ಐ ಸೇ ಲೇಡಿ ಮ್ಯಾಕ್ಬೆತ್. ಔಟ್ ಡ್ಯಾಮ್ಡ್ ಸ್ಪಾಟ್ ಐ ಸೇ 1 2 why then it's time do it. Hell is mucky. 5 my lord, 5 a soldier and I feared. What need we fear? Who knows it when none can call our father to account? Yet who would have thought the old man to have had so much blood in him? ಇದು ಲೇಡಿ ಮ್ಯಾಕ್ಬೆತ್ ಹೇಳ್ತಕ್ಕಂಥ ಒಂದು ಮಾತು. ಡಂಕನ್ನ ಕೊಲೆ ಆಗಿರ್ತದೆ, ಗಂಡನಿಂದ ಡಂಕನ್ನ ಕೊಲೆ ಮಾಡಿಸ್ತಾಳೆ. ಈ ಲೇಡಿ ಮ್ಯಾಕ್ಬೆತ್ ಅನ್ನೋ ಪಾತ್ರ ಇದೆಯಲ್ಲ, ಲೇಡಿ ಮ್ಯಾಕ್ಬೆತ್ ಪಾತ್ರ, ಇದು ಪ್ರಪಂಚದ ಸರ್ವಶ್ರೇಷ್ಠ ಸ್ತ್ರೀ ಪಾತ್ರಗಳಲ್ಲಿ ಒಂದು. ಆಕೆಯ ಡೆಪ್ತು, ಆಕೆಯಲ್ಲಿರ್ತಕ್ಕಂಥ ಹಿಂಸೆ,
ಮುಂದೆ ಆಕೆ ಅನುಭವಿಸುವ ಒಂದು ಮಾನಸಿಕ ಕಾಯಿಲೆ, ಅದರಿಂದ ಹೊರ ಬರಲಾರ್ದನೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗದೇನೆ ಆತ್ಮಹತ್ಯೆ ಮಾಡ್ತಕ್ಕಂಥ ಒಂದು ಸಂದರ್ಭ, ಇದೆಲ್ಲ ಈ ಅನುವಾದ ನಾಟಕಗಳಲ್ಲಿ ಎಲ್ಲೂ ನನಗೆ ಸಿಗ್ಲಿಲ್ಲ. ಒಂದೊಂದು ಸಾಧಾರಣ ಪಾತ್ರವಾಗಿ ಅದು ಕಾಣುತ್ತೆ, ಸಾಧಾರಣ ಪಾತ್ರವಾಗಿ ಕಾಣುತ್ತದೆ. ಹೀಗಾಗಿ ಕನ್ನಡ ಓದುಗರು ಕೂಡ ಕನ್ನಡ ಅನುವಾದಕ್ಕೆ, ಶೇಕ್ಸ್ಪಿಯರ್ ನಾಟಕಗಳ ಅನುವಾದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ. ಇಲ್ಲಿ ಕನ್ನಡದ ಅನುವಾದ ತೊಲಗು, ಅನಿಷ್ಟ ಕಲೆಯೇ ತೊಲಗು, ಅನಿಷ್ಟ ಕಲೆ ಅಂತಾರೆ. ಇಲ್ಲಿ ಔಟ್, ಡ್ಯಾಮ್ಡ್ ಸ್ಪಾಟ್. ಡ್ಯಾಮ್ ಅನ್ನೋ ಶಬ್ದಕ್ಕೆ ಇರತಕ್ಕಂಥ ಅರ್ಥ ಅದು ಕೇವಲ ಅನಿಷ್ಟ ಅಲ್ಲ, ಕೇವಲ ಅನಿಷ್ಟ ಅಲ್ಲ. ಡ್ಯಾಮ್ಡ್ ಸೋಲ್ ಅಂತ ನಾವು ಕರಿತೀವಲ್ಲ, ಡ್ಯಾಮ್ಡ್ ಸೋಲ್ ಅನ್ನೋದು. 1, 2 ಏಕೆ? ಹಾಗಾದ್ರೆ ಅದನ್ನು ಮಾಡಲು ಇದೇ ಸಮಯ. ನರಕ ಕಗ್ಗತ್ತಲೆ, ಛೀ ನನ್ನ ದೊರೆಯೇ ಛೀ, ಯೋಧನಾಗಿ ಭಯವೇ. ನಮ್ಮ ಅಧಿಕಾರವನ್ನು ಪ್ರಶ್ನಿಸಲು ಸಾಧ್ಯವಿಲ್ಲದೆ ಇರುವಾಗ ಯಾರಿಗಾದರೂ ಗೊತ್ತಾಗುತ್ತದೆಂದು ನಾವೇಕೆ ಭಯಪಡಬೇಕು? ಆದರೂ ಈ ಮುದುಕನಲ್ಲಿ ಅಷ್ಟೊಂದು ರಕ್ತ ಇರಬಹುದೆಂದು ಯಾರು ತಾನೇ ಭಾವಿಸಿದ್ದರು. ನೋಡ್ರಿ, ಕೊನೆ 2 ಸಾಲನ್ನು ಹೇಳ್ತೀನಿ. Yet who would have thought the old man to have had so much blood in him? ಅಂದ್ರೆ ನೋಡಿ, ಫೋರ್ಸ್ ಅನ್ನ ಇಲ್ಲಿ. ಆದರೂ ಆ ಮುದುಕನಲ್ಲಿ ಅಷ್ಟೊಂದು ರಕ್ತ ಇರಬಹುದೆಂದು ಯಾರು ತಾನೇ ಭಾವಿಸಿದ್ದರು. ನಾವು ಹೇಗೆ ಓದಿದರೂ ಕೂಡ ಮೂಲದ ಅದು ಆ ಫೋರ್ಸ್ ನಮಗೆ ಕಾಣೋದಿಲ್ಲ. ಇನ್ನೊಂದು 2 ಬಹಳ ಪವರ್ಫುಲ್ ಡೈಲಾಗ್ಸ್ ಈ ನಾಟಕದಲ್ಲಿ. ಅದ್ಭುತವಾದ ನಾಟಕ ಇದು. ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಅವಳಿಗೆ ತನ್ನ ಕೈ ನೋಡ್ಕೋತಾಳೆ. ಅವಳು ಮೇಲಿಂದ ಮೇಲೆ ತನ್ನ ಕೈ ನೋಡ್ಕೋತಾ ಇರ್ತಾಳೆ. ಆಕಿನ ಹಸ್ತದ ಮೇಲೆ ಆ ಒಂದು ರಕ್ತದ ಕಲೆಯ ಒಂದು ಏನಲ್ಲ ಸ್ಪಾಟ್ ಇನ್ನೇ ಇದೆ ಅಂತ ಅನಿಸ್ತದೆ. ಕಲೆಯಲ್ಲಿ ಇಲ್ಲಿ ಇನ್ನ ಹತ್ತಿದೆ ರಕ್ತ, ಇಲ್ಲಿ ನನ್ನ ಕೈಗೆ ರಕ್ತ ಹತ್ತಿದೆ ಅಂತ ಅನಿಸ್ತಾ ಇರ್ತದೆ. ಮೇಲಿಂದ ಮೇಲೆ ಆಕೆ ಕೈಯನ್ನ ಹಿಂಗ ತಿಕ್ತಿರ್ತಾಳೆ. ಅಂದ್ರೆ ಆ ರಕ್ತವನ್ನ ತೊಳೆದು ಹಾಕೋದು ಆಕೆ ಸಾಧ್ಯ ಆಗ್ತಿರಂಗಿಲ್ಲ. ಆದ್ರೆ ರಕ್ತ ಅಲ್ಲಿ ಇರೋಂಗಿಲ್ಲ. ರಕ್ತ ಇರೋದು ಆಕಿನ ಮೆದುಳಿಗೆ, ಆಕಿನ ಮನಸ್ಸಿನಲ್ಲಿ. ರಕ್ತದ ಕಲೆ ಇರೋದು ಅದು ಕೈ ಮೇಲಲ್ಲ. 2 ವರ್ಷ ಆದ್ಮೇಲೆ ರಕ್ತದ ಕಲೆ ಉಳಿಲಿಕ್ಕೆ ಹೇಗೆ ಸಾಧ್ಯ ಇದೆ? ಆ ಕಲೆ ಅವಳ ಮನಸ್ಸಿನಲ್ಲಿದೆ, ಅವಳ ಆತ್ಮದಲ್ಲಿದೆ, ಅವಳ ಹೃದಯದಲ್ಲಿದೆ, ಅವಳ ಭಾವನೆಗಳಲ್ಲಿದೆ. ಹೀಗಾಗಿ ಅದು ಅವಳ ಮೇಲೆ ತೀವ್ರವಾದ ಪರಿಣಾಮ ಉಂಟು ಮಾಡಿರ್ತದೆ. ಆಕೆ ತನ್ನ ಸ್ವಾಸ್ಥ್ಯವನ್ನ ಕಳ್ಕೊಂಡಿರ್ತಾಳೆ, ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿರ್ತಾಳೆ, ಇಂಬ್ಯಾಲೆನ್ಸ್, ಮೆಂಟಲ್ ಇಂಬ್ಯಾಲೆನ್ಸ್ ಅದೆಲ್ಲ ಆಗಿರ್ತದೆ. ಅವಾಗ ಹಿಯರ್ ಇಸ್ ದ ಸ್ಮೆಲ್, ದೇರ್ ಇಸ್ ನೋ ಸ್ಮೆಲ್ ಆನ್ ಇಟ್, ಇಟ್ ಡಸಂಟ್ ಸ್ಮೆಲ್, ಹರ್ ಹ್ಯಾಂಡ್ ಡಸಂಟ್ ಸ್ಮೆಲ್. ಆಕೆಗೆ ಅನಿಸ್ತಿರ್ತದೆ ಇದು ಇನ್ನೂ ಇಲ್ಲಿ ರಕ್ತದ ನಾತ ಇದೆ, ರಕ್ತದ ಒಂದು ನಾತ ಇಲ್ಲಿ ಬರ್ತದೆ ಅಂತ ಅನಿಸ್ತದೆ. ನೋಡಿ, ಆ ಸೈಕಾಲಜಿಕಲ್ ಟ್ರೋಮಾ ಅದು ಎಷ್ಟು ಅದ್ಭುತ ಅನ್ನಂಗಿಲ್ಲ, ಎಷ್ಟು ಭಯಾನಕವಾಗಿದೆ ಅಂತ. ಹಿಯರ್ ಇಸ್ ದ ಸ್ಮೆಲ್ ಆಫ್ ದಿ ಬ್ಲಡ್ ಸ್ಟಿಲ್, ಹಿಯರ್ ಇಸ್ ದ ಸ್ಮೆಲ್ ಆಫ್ ದ ಬ್ಲಡ್ ಸ್ಟಿಲ್, ಆಲ್ ದ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ will not sweeten this little hand. Oh, oh, oh. ಅರೇಬಿಯಾದ ಎಲ್ಲಾ ಪರಿಮಳವನ್ನ ತಂದು, ಅಥವಾ ಅದರ ಆ ಪರಿಮಳದಲ್ಲಿ ನಾನು ನನ್ನ ಕೈಗಳನ್ನ ತೊಳೆದುಕೊಂಡ್ರೂ ಕೂಡ ನನ್ನ ಕೈಗೆ ಅಂಟಿದ ಆ ರಕ್ತದ ಕಲೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇದು ಮಧುರ ಆಗುವುದಿಲ್ಲ. ಕೈ ಹೇಗೆ ಮಧುರ ಆಗ್ತದೆ? ಹೌ ಕ್ಯಾನ್ ಹ್ಯಾಂಡ್ ಬಿಕಮ್ ಸ್ವೀಟ್? ಎಲ್ಲ ಪ್ರಶ್ನೆಗಳದಾವ. ಸೊ ಈ ಒಂದು ಡೈಲಾಗ್ ಅನ್ನ ನಾವು ಓದಿದಾಗ ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಒಂದು ಚಿತ್ರಣ, ನಮ್ಮ ಹೃದಯದಲ್ಲಿ ಹೇಳ್ತಕ್ಕಂಥ ಒಂದು ಸ್ಪಂದನೆ ಕನ್ನಡದಲ್ಲಿ ನನಗೆ ಆಗ್ಲಿಲ್ಲ. ಈ 4 ಅನುವಾದಗಳನ್ನು ನೋಡಿದ್ರು ಅದು ಆಗ್ಲಿಲ್ಲ. ಸುಮ್ಮನೆ ಒಂದು ಅನುವಾದದಲ್ಲಿ ರಕ್ತವಾಸನೆ ಇಲ್ಲಿ ಇನ್ನೂ ಇದೆ, ರಕ್ತವಾಸನೆ ಇಲ್ಲಿ ಇನ್ನೂ ಇದೆ, ಅರೇಬಿಯಾದ ಎಲ್ಲ ಪರಿಮಳಗಳು ಈ ಪುಟ್ಟ ಕೈಯನ್ನು ಮಧುರಗೊಳಿಸಲಾರದು. 2 ಸಾಲಿನಲ್ಲಿ ಇದು ಬಂದ್ಬಿಟ್ಟಿದೆ. ಆಲ್ ದ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ವಿಲ್ ನಾಟ್ ಸ್ವೀಟನ್ ದಿಸ್ ಲಿಟಲ್ ಹ್ಯಾಂಡ್. ಹೋ 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 ಅಂತ ಅವಳು ಅಂತಾಳೆ. ಇದು ಇನ್ನು ಒಂದು ಡೈಲಾಗ್ ಅನ್ನ ಹೇಳಿ ನಾನು ನನ್ನ ಮಾತಿನ ಕೊನೆಗೆ ಬರ್ತೇನೆ. ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾಳೆ. ಒಬ್ಬ
ಸೈನಿಕ ಬಂದು ರಾಜನಿಗೆ ಅಂದ್ರೆ ಮೆಕ್ಬೆತ್ನಿಗೆ ಹೇಳ್ತಾನೆ, ನಾನು ನಾಟಕದ ವಸ್ತುವಿನ ಚರ್ಚೆಯನ್ನ ಮಾಡಲೇ ಇಲ್ಲ, ಮತ್ತೊಂದು ಉಪನ್ಯಾಸ ಅದ್ರ ಬಗೆಗೆ ನೀಡ್ಬೋದು ಏನೋ. ಆಗ ಬಂದ್ ಹೇಳ್ತಾನ, ಮೈ ಲಾರ್ಡ್ ದ ಕ್ವೀನ್ ಇಸ್ ಡೆಡ್. ಹೇ ಪ್ರಭು, ಮಹಾರಾಣಿ ಸತ್ತಿದ್ದಾರೆ. ಸುಮ್ಮನೆ ದ ಕ್ವೀನ್ ಮೈ ಲಾರ್ಡ್ ಈಸ್ ಡೆಡ್. ಅವಾಗ ಅವನು ಹೇಳ್ತಾನೆ, she should have died hereafter. She should have died hereafter. There would have been a time for such a word. ಆಕೆ ಬದುಕಿದ್ದಿದ್ರು ಕೂಡ ಇನ್ನು ಮೇಲೆ ಸಾಯ್ಬೇಕಾಗಿತ್ತು, ಸಾಯಲೇಬೇಕಾಗ್ತಿತ್ತು. ನಾನೇನೀಗ ಹೇಳ್ತಾ ಇದ್ದೀನಲ್ಲ, ಇಂಥ ಈ ಮಾತುಗಳನ್ನು ಹೇಳಲಿಕ್ಕೆ ಸಮಯ ಬಂದಿರ್ತಿತ್ತು. ಹೀಗೆ ಅನೇಕ ಅರ್ಥಗಳನ್ನ ಈ ಒಂದು ಸಾಲು ಹೊರಡಿಸ್ತದೆ. ಇಡೀ ಡೈಲಾಗ್ ಅನ್ನು ಓದ್ತೇನೆ ನಾನು. She should have died hereafter. There would have been a time for such a word. Tomorrow, and tomorrow, and tomorrow creeps in this pretty pace from day to day to the last syllable of recorded time. All our yesterdays have lighted foods the way to dusty death, out the brief candle. Life is but a walking shadow, a poor player that struts and frets his hour upon the stage and is heard no more. It is a tale told by an idiot, full of sound and fury, signifying nothing. ಇದು ಒಂದು ಮೊನೊಲಾಗ್, ನಾಟಕದಲ್ಲಿರ್ತಕ್ಕಂಥ ಸೊಲಿಲುಕ್ಕಿ, ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ತಕ್ಕಂಥ ಒಂದು ಮಾತು. ಶೇಕ್ಸ್ಪಿಯರ್ನ 20 ಜಗತ್ಪ್ರಸಿದ್ಧ ಸೊಲಿಲುಕೀಸ್ಗಳಲ್ಲಿ ಇದು ಕೂಡ ಒಂದು. ಆ ಒಂದು ತೀವ್ರತೆ, ಆ ಒಂದು ಶೂನ್ಯ ಭಾವ, ಜೀವನದ ನಶ್ವರತೆ, ಬದುಕಿನ ನಶ್ವರತೆ, ಏನಿಲ್ಲ ನಾವು ಅಧಿಕಾರಕ್ಕಾಗಿ ನಾನು ಕೊಲೆ ಮಾಡಿದೆ, ಏನೆಲ್ಲ ಮಾಡಿದೆ, ಜೀವನ ಅಂದ್ರೆ ಏನಿದೆ ಅದ್ರ ಬಗೆಗೆ ಹಿ ಫಿಲಾಸಫೈಸಸ್ ಲೈಫ್. ಜೀವನ ಅಂದ್ರೆ ಒಬ್ಬ ನಟ ರಂಗಭೂಮಿಯ ಮೇಲೆ ಅಭಿನಯ ಮಾಡ್ತಿರ್ಬೇಕಾದ್ರೆ ಜನರು ಅವನನ್ನ ಹಾಡ್ತಾರೆ, ಹೊಳ್ತಾರೆ. ನೋಡ್ರಿ, ರಾಜ್ಕುಮಾರ್ ಅವ್ರನ್ನ ಅನೇಕ ಜನರಿಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಗೊತ್ತೇ ಇಲ್ಲ. 10-15 ವರ್ಷಗಳ ಹಿಂದೆ ರಾಜ್ಕುಮಾರ್ ಅವರು ಜೀವಂತಿದ್ದಾಗ ಇಡೀ ಕನ್ನಡ ನಾಡು ರಾಜ್ಕುಮಾರ್ ಅವ್ರನ್ನ, ಈಗಲೂ ಕೂಡ ಇದೆ, ಅದು ನಾವು ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀವಿ. ಆದ್ರೆ ಒಬ್ಬ ನಟ ರಂಗಭೂಮಿಯ ಮೇಲೆ ಎಲ್ಲಿ ತನಕ ಕಾಣಿಸ್ಕೊಳ್ತಾನೆ ಅಲ್ಲಿವರೆಗೆ ಅವನನ್ನ ನಾವು ಮೆಚ್ಕೋತೇವೆ. ಅಲ್ಲಿಂದ ನಾವು ಮರೆ ಆಗ್ಬಿಟ್ರೆ ಈಸ್ ಹರ್ಡ್ ನೋ ಮೋರ್. ಯಾರು ಆತನ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ನಾವು ಸೌರವ್ ಗಂಗೂಲಿ ಬಗ್ಗೆ ಮಾತಾಡೋದಿಲ್ಲ, ಸಚಿನ್ ಟೆಂಡೂಲ್ಕರ್ ಬಗ್ಗೆ ಮಾತಾಡೋದಿಲ್ಲ. ಈಗಿನ ಕ್ರಿಕೆಟರ್ ಬಗ್ಗೆ ನಾವು ಮಾತಾಡ್ತೀವಿ, ಯಾಕಂದ್ರೆ ಅವ್ರದ್ದು ಮೂವ್ ಹೋಗಿದೆ. ಸೊ ಲೈಫ್ ಅಂದ್ರೆ ಹಾಗೇನೆ, ಏನೋ ಒಬ್ಬ ಹೆಡ್ಡ ಹಿಡಿದ ಕತೆ ಇದ್ದಾಗ, ಒಬ್ಬ ಮೂರ್ಖ ಹಿಡಿದ ಕತೆ ಇದ್ದಾಗ. ಲೈಫ್ ಇಸ್ ಎ ಟೇಲ್ ಟೋಲ್ಡ್ ಬೈ ಅನ್ ಇಡಿಯಟ್, ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ, ಸಿಗ್ನಿಫೈಂಗ್ ನಥಿಂಗ್. ಏನಪ್ಪ ಇದರಿಂದ ಏನ್ ಹೊಡ್ತೈತಿ? ಇದನ್ನ ಕನ್ನಡದಲ್ಲಿ ಆಕೆ ಆಮೇಲೆ ಸಾಯಬಹುದಿತ್ತು, ಶಿ ಶುಡ್ ಹ್ಯಾವ್ ಡೈಡ್ ಹಿಯರ್ ಆಫ್ಟರ್. ಕನ್ನಡದಲ್ಲಿ ಆಕೆ ಆಮೇಲೆ ಸಾಯಬಹುದಿತ್ತು, ಹಾಗಲ್ಲದು. ಅಂತ ಮಾತಿಗೆ ಕಾಲ ಇರುತ್ತಿತ್ತು, ನಾಳೆ, ಮರುನಾಳೆ ಮತ್ತು ನಾಳೆ, ದಿನದಿಂದ ದಿನಕ್ಕೆ, ದಾಖಲಿತ ಕಾಲದ ಕೊನೆ ಸ್ವರದವರೆಗೆ ಈ ಹುಲು ಹೆಜ್ಜೆಯಲ್ಲಿ ತೆವಳುತ್ತಿದೆ. ನಮ್ಮ ನಿನ್ನೆಗಳೆಲ್ಲ ಮೂರ್ಖರಿಗೆ ಧೂಳ ಸಾವಿನ ದಾರಿ ಬೆಳಗಿವೆ. ನಂದಲೇ ಮಿಣುಕು ಹಣತೆ, ಬಾಳು ಬರೀ ನಡೆವ ನೆರಳು, ರಂಗದ ಮೇಲೆ ತನ್ನ ತಾಸನ್ನು ಬಿಂಕದಂತೆ ಆಡುವ ಬಡ ನಟ ಆಮೇಲೆ ಕೇಳಿಸುವುದಿಲ್ಲ. ಈಸ್ ಹರ್ಡ್ ನೋ ಮೋರ್ ಅನ್ನೋದಿಲ್ಲ. ಅದೊಂದು ಹೆಡ್ಡ ಹೇಳಿದ ಕತೆ. ಟೇಲ್, ಇಟ್ಸ್ ಎ ಟೇಲ್ ಟೋಲ್ಡ್ ಬೈ ಅನ್ ಇಡಿಯಟ್. ಅದೊಂದು ಹೆಡ್ಡ ಹೇಳಿದ ಕತೆ. ಆವೇಶ ಅಬ್ಬರ ತುಂಬಿ ಅರ್ಥ ಸೂಸದ ಶೂನ್ಯ. ಒಳ್ಳೆ ಪ್ರಯತ್ನ, ಅವರಿಗೆ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕು. ಆದ್ರೆ ಮತ್ತೆ ಅದೇ ಪ್ರಶ್ನೆ ಇಲ್ಲಿ ಹುಡ್ತದೆ. ಇಫ್ ಇಟ್ ವೇರ್ ಡನ್ ವೆನ್ ಇಟ್ ಈಸ್ ಡನ್, ದೆನ್ ಇಟ್ ವೇರ್ ವೆಲ್. ಇಫ್ ಇಟ್ ವೇರ್ ಡನ್ ಕ್ವಿಕ್ಲಿ ಅನ್ನೋದು ಬಹಳ ವಿಚಿತ್ರವಾದಂತ ಒಂದು
ಇದು ಬಹಳ ಸಂಕೀರ್ಣವಾದ, ಅತ್ಯಂತ ಸಂಕೀರ್ಣವಾದ ಒಂದು ವಾಕ್ಯ. ಇಫ್ ಇಟ್ ವೇರ್ ಡನ್ ವೆನ್ ಇಟ್ ಈಸ್ ಡನ್, ದೆನ್ ಇಟ್ ವೇರ್ ವೆಲ್, ಇಟ್ ವೇರ್ ಡನ್ ಕ್ವಿಕ್ಲಿ ಅನ್ನೋದು. ಅದನ್ನ ಮಾಡಲಿದ್ದರೆ, ಮಾಡಬೇಕಾದಾಗ ಮಾಡಿದರೆ ಬೇಗ ಮಾಡುವುದೇ ಒಳಿತು. ಇದು ಕನ್ನಡ ಅನುವಾದ. ಇದು ಗ್ರಾಮ್ಯಾಟಿಕಲಿ ಇಟ್ಸ್ ಕರೆಕ್ಟ್. ಆದರೆ ಇದರಲ್ಲಿ ಯಾವ ಒಂದು ಸಾಲದ ಸಂಪೂರ್ಣ ಅರ್ಥ ಕನ್ನಡದಲ್ಲಿ ಅಭಿವ್ಯಕ್ತಿ ಆಗಿಲ್ಲ. ಇದಕ್ಕೆ ಇಡೀ ಕನ್ನಡ ನಾಟಕಗಳನ್ನ ಇಂಗ್ಲಿಷ್ ನಾಟಕನ ಇಟ್ಟು ನಾವು ನೋಡಬಹುದಾಗಿದೆ. ಇಷ್ಟು ಸಾಕು. ಈಗ ನನ್ನ ಮಾತಿನ ಕೊನೆಗೆ ಬರ್ತೇನೆ. ಇಲ್ಲಿ ಈ ಲೇಡಿ ಮೆಕ್ಬೆತ್ ಅನ್ನೋದನ್ನ ಒಬ್ಬ ಅನುವಾದಕರು ಸತಿ ಮೆಕ್ಬೆತ್ ಅಂತ ಅನುವಾದ ಮಾಡಿದ್ದಾರೆ. ಸತಿ ಮೆಕ್ಬೆತ್. ಈಗ ಮೆಕ್ಬೆತ್ ತನ್ನ ಹೆಂಡತಿಗೆ ಸತಿ ಮೆಕ್ಬೆತ್ ಅನ್ಬಹುದು. ನಾನು ನೀವು ಎಲ್ಲ ಹೇಗೆ ಅನ್ನೋದು ಬಹಳ ವಿಚಿತ್ರವಾಗಿ ನನಗೆ ಕಂಡಿದ್ದು ಇದು. ಸತಿ ಮೆಕ್ಬೆತ್, ಸತಿ ಮೆಕ್ಡೆತ್. ಸದ್ಯಕ್ಕೆ ನನಗೆ ಇದನ್ನ ನೀವು ಬೇರೆ ರೀತಿ ಅನುವಾದ ಮಾಡ್ರಿ ಅಂತಂದ್ರೆ ನನಗೆ ಪ್ರಾಯಶಃ ಸಾಧ್ಯ ಆಗ್ಲಿಕ್ಕಿಲ್ಲ. ಬಟ್ ಲೇಡಿ ಮೆಕ್ಬೆತ್ಗೆ ಸತಿ ಮೆಕ್ಬೆತ್ ಅನ್ನೋದೇನಿದೆಯಲ್ಲ, ಇಟ್ ವಿಲ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಇನ್ ಕನ್ನಡ. ಇಂಗ್ಲಿಷ್ನಲ್ಲಿ ಇದರ ಅರ್ಥ ಬೇರೆ. ಈಗ ಇಂಥ ಅನೇಕ ಆಭಾಸಗಳು ಕೂಡ ಅನುವಾದದಲ್ಲಿ ಆಗಿವೆ. ಒಟ್ಟು ಮೆಕ್ಬೆತ್ ಅನುವಾದ ನಾಟಕವನ್ನ ಒಳಗೊಂಡಂತೆ ಸುಮಾರು 15-20 ಶೇಕ್ಸ್ಪಿಯರ್ನ ಕನ್ನಡ ಅನುವಾದಗಳನ್ನ ನೋಡಿದ ಮೇಲೆ, ಓದಿದ ಮೇಲೆ ನನಗೆ ಏನು ಅನಿಸ್ತು ಅನ್ನೋದನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮೊದಲನೇದು, ನಮ್ಮ ಅನುವಾದಕರು ಶೇಕ್ಸ್ಪಿಯರನ್ನ ಹಾಸ್ಯ ಪ್ರಧಾನ ನಾಟಕಗಳನ್ನು ಕನ್ನಡಕ್ಕೆ ತರುವಲ್ಲಿ ತಕ್ಕ ಮಟ್ಟಿನ ಯಶಸ್ಸನ್ನ ಸಾಧಿಸಿದ್ದಾರೆ. ಅದು ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಆಗಿರ್ಬೋದು, 12th ನೈಟ್ ಆಗಿರ್ಬೋದು, ದ ಮರ್ಚೆಂಟ್ ಆಫ್ ವೆನಿಸ್ ಆಗಿರ್ಬೋದು, ಅದೆಲ್ಲ. ಎರಡನೇದು, ಶೇಕ್ಸ್ಪಿಯರ್ನ ನಾಟಕಗಳ ರೂಪಾಂತರ ಮತ್ತು ಗದ್ಯಾಂತರ ಮಾಡುವಲ್ಲಿ ಒಂದಿಷ್ಟು ಒಳ್ಳೆಯ ಪ್ರಯತ್ನ ಆಗಿವೆ. ಕೆರೂರು ವಾಸುದೇವಾಚಾರ್ಯ ಆಗಿರ್ಬೋದು, ಶ್ರೀಕಂಠೇಗೌಡ ಆಗಿರ್ಬೋದು, ಮತ್ತು ಬೇರೆ ಬೇರೆ ಅನುವಾದಕರಾಗಿರ್ಬೋದು, ಅವರು ರೂಪಾಂತರ ಮಾಡುವಲ್ಲಿ ಅಂದ್ರೆ ಕನ್ನಡೀಕರಣಗೊಳಿಸುವಲ್ಲಿ ಅವರು ಹೆಚ್ಚಿನ ಯಶಸ್ಸನ್ನ ಕಂಡಿದ್ದಾರೆ. ಶೇಕ್ಸ್ಪಿಯರ್ನ ಗಂಭೀರ ನಾಟಕಗಳನ್ನ, ಅವನ ರುದ್ರ ನಾಟಕಗಳನ್ನ ಮೂಲಕ್ಕೆ ಅನುಗುಣವಾಗಿ ಭಾಷಾಂತರ ಮಾಡುವಲ್ಲಿ ಯಾವ ಅನುವಾದಕರು ನಿರೀಕ್ಷಿತ ಯಶಸ್ಸನ್ನ ಸಾಧಿಸಿಲ್ಲ. ಇದು ಶೇಕ್ಸ್ಪಿಯರ್ನ ನಾಟಕಗಳ ಲಿಮಿಟೇಷನ್ ಏನಲ್ಲ, ಇದು ನಮ್ಮ ಲಿಮಿಟೇಷನ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಅನುವಾದಕ್ಕೆ ಸಂಬಂಧಪಟ್ಟ ಹಾಗೆ 2 ಸಾಧ್ಯತೆಗಳು ಇವೆ. ಮೊದಲನೇದು, ಅವನ ನಾಟಕಗಳ ಸತ್ವವನ್ನು ಕನ್ನಡ ಸಾಂಸ್ಕೃತಿಕ ಧಾರ್ಮಿಕ ಪರಿಭಾಷೆಯಲ್ಲಿ ಹಿಡಿದಿಡುವುದು. ಇದು ಸಾಧ್ಯ ಆದ್ರೆ ಅವನ ನಾಟಕಗಳ ಅನುವಾದವನ್ನ ಸಮರ್ಥವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಶೇಕ್ಸ್ಪಿಯರ್ನ ನಾಟಕಗಳ ಸತ್ವವನ್ನ ಕನ್ನಡ ಸಾಂಸ್ಕೃತಿಕ ಧಾರ್ಮಿಕ ಪರಿಭಾಷೆಯಲ್ಲಿ ಹಿಡಿದಿಡಬೇಕು. ಎರಡನೇದು, ಅವನ ನಾಟಕಗಳ ಭಾಷೆಗೆ ತಕ್ಕ ಭಾಷೆಯನ್ನು ಪದ್ಯವಾಗ್ಲಿ ಗದ್ಯವಾಗ್ಲಿ ಇತ್ಯಾದಿ ಅನುವಾದಕರು ಸಿದ್ಧಪಡಿಸಿಕೊಳ್ಬೇಕು. ಯು ಹ್ಯಾವ್ ಟು ಡೆವಲಪ್ ಎ ಸ್ಪೆಷಲ್ ಲ್ಯಾಂಗ್ವೇಜ್ ಟು ಟ್ರಾನ್ಸ್ಲೇಟ್ ದಿ ಪ್ಲೇಸ್ ಆಫ್ ಶೇಕ್ಸ್ಪಿಯರ್ ಇನ್ ಟು ಕನ್ನಡ. ಇಲ್ಲದೆ ಹೋದ್ರೆ ಸಾಧ್ಯ ಆಗುವುದಿಲ್ಲ. ಸೊ ಶೇಕ್ಸ್ಪಿಯರ್ನ ನಾಟಕಗಳ ಕಾವ್ಯಕ್ಕೆ ಸ್ಪಂದಿಸಬೇಕು. ಅದನ್ನ ತಮ್ಮ ಅನುವಾದದಲ್ಲಿ ಹಿಡಿಯುವ ಪ್ರಯತ್ನವನ್ನು ಮಾಡಬೇಕು. You cannot remove poetry from his language, highly poetic. ಮತ್ತು ಅವನ ಕಾವ್ಯದ ಸಾಂದ್ರತೆ, ಸಂಕೀರ್ಣತೆಯನ್ನು ಸೆರೆ ಹಿಡಿಯಬಲ್ಲ ಕಾವ್ಯ ಭಾಷೆಯನ್ನ ರೂಪಿಸಬೇಕು. ಅದರ ಸಾಂದ್ರತೆಯನ್ನ, ಅದರ ಸಂಕೀರ್ಣತೆಯನ್ನ ಸೆರೆ ಹಿಡಿತಕ್ಕಂಥ ಒಂದು ಕಾವ್ಯ ಭಾಷೆಯನ್ನ ಅನುವಾದಕರು ರೂಢಿಸ್ಕೋಬೇಕು. ಸೊ ಈ ಕಾರಣಕ್ಕಾಗಿನೇ ನಾನು ಮುಂಚೆ ಹೇಳಿದಾಗೆ BM ಶ್ರೀ ಅವರು, ಇಲ್ಲ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂದ್ರೆ ಅವರು ಅಂತ ಪ್ರತಿಭಾವಂತ ಕವಿಗಳು, ವಿದ್ವಾಂಸರೇ ನನಗೆ ಅನುವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರು. ಕುವೆಂಪು ಅವರು ಸರಳ ರಗಡೆ ಬಳಸಿ, ಆಮೇಲೆ ಪದ್ಯಕ್ಕೆ ಪದ್ಯ, ಗದ್ಯಕ್ಕೆ ಗದ್ಯ ಇದನ್ನೆಲ್ಲ ಬಳಸಿ ಬಹುಮಟ್ಟಿನ ಯಶಸ್ಸನ್ನ ಸಾಧಿಸಿದ್ದಾರೆ. ಆಮೇಲೆ ಶೇಕ್ಸ್ಪಿಯರ್ನಲ್ಲಿ ಗದ್ಯಾರ್ಥವಿಲ್ಲ. ಶೇಕ್ಸ್ಪಿಯರ್ನಲ್ಲಿ ಗದ್ಯ ತರ್ಕ ಇಲ್ಲ.
ಪ್ರೋಸ್ ಲಾಜಿಕ್ ಅಂತೀವಿ. ಇದನ್ನ ಹೆಚ್ಚು ವಿಶ್ಲೇಷಣೆ ಮಾಡಲಿಕ್ಕೆ ಸಮಯ ಇಲ್ಲ. ಈ ಗದ್ಯ ತರ್ಕ ಶೇಕ್ಸ್ಪಿಯರ್ನ ಭಾಷೆಯಲ್ಲಿ ಇಲ್ಲ, ಅವನಲ್ಲಿ ಕಾವ್ಯ ತರ್ಕವಿದೆ. ಕಾವ್ಯ ತರ್ಕ, ಪೊಯಿಟಿಕ್ ಲಾಜಿಕ್, ಲಾಜಿಕ್ ಆಫ್ ಪೊಯೆಟ್ರಿ ಅನ್ಬಹುದು. ಹೀಗಾಗಿ ಅವನ ಕಾವ್ಯ ಬಿಟ್ರೆ ಏನನ್ನೂ ಉಳಿಯುವುದಿಲ್ಲ. ಯಾಕೆ ನಾಟಕಗಳು ಯಶಸ್ಸು ಆಗ್ಲಿಲ್ಲ, ಅಥವಾ ನರಸಿಂಹ ಶಾ ನಾಟಕದಲ್ಲಿ ಅಭಿನಯ ಮಾಡಿದ್ರು ಕೂಡ ನಮ್ಮ ಪ್ರೇಕ್ಷಕರು ಯಾಕೆ ಎದ್ದು ಹೊರಗೆ ಹೋಗ್ಬಿಟ್ರು ಅಂತಂದ್ರ, ಅಲ್ಲಿ ರಾಜ್ಕುಮಾರ್ ಶೇಕ್ಸ್ಪಿಯರ್ನ ಸ್ಕೆಲ್ಟನ್ ಇತ್ತು, ಶೇಕ್ಸ್ಪಿಯರ್ನ ಆತ್ಮ ಇರಲಿಲ್ಲ. ಹೀಗಾಗಿ ಏನಂದ್ರೆ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ನಾಟಕವಿದೆ, ಕಾವ್ಯವಿದೆ, ರಂಗಭೂಮಿ ಇದೆ. ಅನುವಾದಕರು ಈ ಮೂರನ್ನೂ ಸಮರ್ಥವಾಗಿ ಅನುವಾದಿಸಲು ಪ್ರಯತ್ನಿಸಬೇಕು. ಕೆಲವು ಅನುವಾದಗಳು ನಾಟಕದ ಕೆಲವು ಅಂಶಗಳಿಗೆ ಒತ್ತು ನೀಡಿದ್ರಿಂದ, ಅಥವಾ ನಾಟಕದ ಅಂಶಕ್ಕೆ ಒತ್ತು ನೀಡಿದ್ರಿಂದ ಕೆಲವು ನೀಡಿವೆ, ಕೆಲವು ರಂಗಭೂಮಿಗೆ ಒತ್ತು ನೀಡಿವೆ, ಕೆಲವು ಕಾವ್ಯಕ್ಕೆ ಒತ್ತು ನೀಡಿವೆ. ಆದ್ರೆ ಎಲ್ಲ ಸಂಗತಿಗಳನ್ನ ಇಟ್ಕೊಂಡು ನಾವು ಅನುವಾದ ಮಾಡಬೇಕಾಗ್ತದೆ. ಶೇಕ್ಸ್ಪಿಯರ್ನದು ದಟ್ಟವಾದ ರೂಪಕ ನಿಷ್ಠೆ. ನನ್ನ ಭಾಷಣದ ಕೊನೆಗೆ ನಾನು ಬಂದಿದ್ದೇನೆ, 2 ನಿಮಿಷದಲ್ಲಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಶೇಕ್ಸ್ಪಿಯರ್ನದು ದಟ್ಟವಾದ ರೂಪಕ ನಿಷ್ಠ ಭಾಷೆ, ಅಭಿನಯ ಪೂರ್ಣವಾದದ್ದು, ಹಾಡು, ಭಾವಗೀತೆ, ಪ್ರಾಸಬದ್ಧ ದ್ವಿಪದಿ, ಸರಳ ರಗಳೆ, ಗದ್ದೆ ಇತ್ಯಾದಿಗಳನ್ನು ಸುದ್ದಿಶ್ಯವಾಗಿ ಬಳಸಿ ಅವನು ಪಾತ್ರಗಳ ಮಾನಸಿಕ ಚಲನೆ, ಮನಸ್ಥಿತಿ, ಧ್ವನಿ, ಅನುಭವ, ಸಂಗತಿಗಳನ್ನು ಒಟ್ಟೊಟ್ಟಿಗೆ ಸೂಚಿಸಬಲ್ಲ. ಪ್ರತಿಮೆಗಳ ಆಂತರಿಕ ವಿನ್ಯಾಸವನ್ನು ನಿರ್ಮಿಸುತ್ತಾ ಒಟ್ಟು ಕಾವ್ಯವನ್ನು ಹಲವು ಬಗೆಯ ನಾಟಕೀಯ ಉದ್ದೇಶಗಳಿಗಾಗಿ ಬಳಸಬಲ್ಲ. ಈ ಬಗೆಯ ಸಂಕೀರ್ಣವಾದ ದಟ್ಟ ನಾಟಕೀಯ ನೇಯ್ಗೆಯುಳ್ಳ ಭಾಷೆ ನವೋದಯದ ಕವಿ ಲೇಖಕರಲ್ಲಿ ಹೆಚ್ಚಿನವರಿಗೆ ಇರಲಿಲ್ಲ. ಅಂತ ಕಾವ್ಯ ಭಾಷೆ ಇದ್ದದ್ದು ಬೇಂದ್ರೆ ಒಬ್ಬರಲ್ಲಿ. ಆದರೆ ಬೇಂದ್ರೆ ಅವರು ಶೇಕ್ಸ್ಪಿಯರ್ನ ಅನುವಾದಕ್ಕೆ ಮನಸ್ಸು ಮಾಡಲಿಲ್ಲ. ಇದು ಗಿರಡಿ ಗೋವಿಂದರಾಜ್ ಅವರ ಅಭಿಪ್ರಾಯ. ಅವರ ಅಭಿಪ್ರಾಯಕ್ಕೆ ನನ್ನ ಸಂಪೂರ್ಣ ಸಹಮತ ಇದೆ. ಸೊ ಬೇಂದ್ರೆಯವರಂತ ಕವಿಗಳು ಮಾತ್ರ ಶೇಕ್ಸ್ಪಿಯರ್ನ ನಾಟಕಗಳನ್ನ ಸಮರ್ಥವಾಗಿ ಅನುವಾದ ಮಾಡಬಲ್ಲರು. ಆದರೆ ಅಂತ ಕವಿಗಳು ಎಲ್ಲ ಕಾಲಕ್ಕೂ ಇರುವುದಿಲ್ಲ. ಇದ್ದರೂ ಅವರು ಶೇಕ್ಸ್ಪಿಯರ್ನ ನಾಟಕಗಳನ್ನು ಅನುವಾದ ಮಾಡಲು ಮನಸ್ಸು ಮಾಡಲಿಕ್ಕಿಲ್ಲ, ಪ್ರಾಯಶಃ ಮಾಡೋದಿಲ್ಲ. ಒಂದು ಪ್ರಯತ್ನ ಮಾಡಬಹುದು ಅಷ್ಟೇ. ಸೊ ಏನಂತಂದ್ರೆ ಇದು ಹೀಗಾಗಿ ಅವನ ನಾಟಕಗಳನ್ನ ಅನುವಾದ ಮಾಡೋದು ಅತ್ಯಂತ ಕಠಿಣವಾದ ಕೆಲಸ. ಅವನ ಶಕ್ತಿ ಇರುವುದು ಅವನ ಭಾಷೆಯಲ್ಲಿ. ಅವನ ಭಾಷೆಯನ್ನು ಸೆರೆ ಹಿಡಿಯಲು ಅನುವಾದಕ ಅವನಷ್ಟೇ ಪ್ರತಿಭಾವಂತನಾಗಿರ್ಬೇಕು, ಮತ್ತು ಅವನು ತನ್ನ ಪ್ರತಿಭೆಯನ್ನು ಅವನ ನಾಟಕದ ಅನುವಾದಕ್ಕೆ ಮೀಸಲಿಡಬೇಕು. ಅಂದಾಗ ಮಾತ್ರ ಸಮರ್ಥವಾದ ಅವನ ನಾಟಕಗಳನ್ನ ಬಹಳ ಸಮರ್ಥವಾಗಿ ಯಶಸ್ವಿಯಾಗಿ ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತ ಪ್ರತಿಭಾವಂತ ಕವಿ ಲೇಖಕ ಮುಂದಾಗಬೇಕು, ಮತ್ತು ತನ್ನ ಇಡೀ ಪ್ರತಿಭೆಯನ್ನ, ತನ್ನ ಜೀವನಾನುಭವವನ್ನ, ಲೋಕಾನುಭವವನ್ನ, ಅಥವಾ ಅವನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯವನ್ನ ಅನುವಾದಕ್ಕೆ ಧಾರೆ ಎರೆದಾಗ ಶೇಕ್ಸ್ಪಿಯರ್ನಂತ ಲೋಕಮಾನ್ಯ ವಿಶ್ವಮಾನ್ಯ ಲೇಖಕನ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಸಾಧ್ಯ ಇದೆ. ಇಷ್ಟು ಮಾತುಗಳು ನಿಮಗಾಗಿ. ನನ್ನ ಮಾತುಗಳನ್ನ ಕೇಳಿದ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಮಸ್ಕರಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇಷ್ಟು ಹೊತ್ತು ಸರ್ ತಾವು ಕನ್ನಡದಲ್ಲಿ ಮ್ಯಾಕ್ಬತ್ ಎನ್ನುವ ವಿಷಯದ ಕುರಿತಾಗಿ ಬಹಳ ಮಹತ್ವಪೂರ್ಣ ವಿಚಾರಗಳನ್ನ ತಿಳಿಸಿದಿರಿ. ಅದೇ ರೀತಿ ಶೇಕ್ಸ್ಪಿಯರ್ ಯಾಕೆ ಕನ್ನಡದ ಮನಸ್ಸುಗಳನ್ನ ತಲುಪಲಿಲ್ಲ ಅನ್ನುವುದನ್ನ ಕೂಡ ಎಳೆಯಾಗಿ ಉದಾಹರಣೆಗಳ ಮೂಲಕ ತಾವು ಬಿಚ್ಚಿಟ್ಟಿದ್ದೀರಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಶೇಕ್ಸ್ಪಿಯರ್ನಂತಹ ಪ್ರತಿಭೆ ಸುಂಟರಗಾಳಿ ತರ ಬಂದು ಹೋಗೋದಲ್ಲ ಅಂತ ಕೂಡ ತಾವು ಹೇಳಿದ್ರಿ. ಅದೇ ರೀತಿ ಹೌದು, ನಾವ್ಯಾಕೆ ಶೇಕ್ಸ್ಪಿಯರ್ನ ಓದಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾತಿನ ಮಧ್ಯೆ ತಾವು ಹೇಳಿದ್ರಿ ಸರ್. ಅದಕ್ಕೆ ಮುಂದುವರೆದಂತೆ ನನ್ನದೊಂದು ಪ್ರಶ್ನೆ ಇದೆ. ಶೇಕ್ಸ್ಪಿಯರ್ನ ನಾವೇ ಯಾಕೆ ಓದಬೇಕು, ಮತ್ತೆ ಇವತ್ತಿಗೆ ಅದರ ಪ್ರಸ್ತುತತೆ ಎಷ್ಟಿದೆ ಸರ್? ತುಂಬಾ ಮಹತ್ವದ ಪ್ರಶ್ನೆ ನೀವು ಕೇಳಿರೋದು. ನಿಮ್ಮ ಪ್ರಶ್ನೆಯ ಮೊದಲ ಭಾಗ, ಏಕೆ ಶೇಕ್ಸ್ಪಿಯರ್ನನ್ನ ಓದ್ಬೇಕು?
ಇದಕ್ಕೆ ನಾನು ಒಂದು 2 ಗಂಟೆ ಉಪನ್ಯಾಸ ನೀಡಬೇಕು ಅಷ್ಟೇ. ಸಂಕ್ಷಿಪ್ತದಲ್ಲಿ ಹೇಳ್ತೇನೆ. ಏಕೆ ಶೇಕ್ಸ್ಪಿಯರ್ನನ್ನ ಓದ್ಬೇಕು ಅಂತಂದ್ರೆ, ನಮ್ಮ ಸಮಕಾಲೀನ ಅನೇಕ ಮಹತ್ವದ ಸಾಹಿತ್ಯಿಕ ಸಾಂಸ್ಕೃತಿಕ ಸಮಸ್ಯೆಗಳಿಗೆ ಉತ್ತರ ಶೇಕ್ಸ್ಪಿಯರ್ನಲ್ಲಿ ಇದೆ. ಆಮೇಲೆ ನಾವು ಎದುರಿಸ್ತಕ್ಕಂಥ ಅನೇಕ ಮಾನಸಿಕ ಒತ್ತಡಗಳಿಗೆ ಅಥವಾ ಆ ಪ್ರಶ್ನೆಗಳಿಗೆ, ನಮ್ಮ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಉತ್ತರ ಕೂಡ ಶೇಕ್ಸ್ಪಿಯರ್ನಲ್ಲಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯ ಸ್ವಭಾವವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಶೇಕ್ಸ್ಪಿಯರ್ನ ಅಗತ್ಯತೆ ಇದೆ. ಉದಾಹರಣೆಗೆ ಪ್ರೀತಿ ಅಂದ್ರೆ ಏನು, ಅದಕ್ಕೆ ಉತ್ತರ ಶೇಕ್ಸ್ಪಿಯರ್ನಲ್ಲೇ ಇರೋದು. ನಿಜವಾದ ಪ್ರೀತಿ ಯಾವುದು? ನಾವೆಲ್ಲರೂ ನಾವು ಹೇಳ್ತಿರ್ತೀವಿ, ಐ ಲವ್ ಯು ಅಂತ ಹೇಳ್ತಿರ್ತೀವಿ. ಐ ಮೇ ನಾಟ್ ಲವ್. ಈ ಪ್ರೀತಿಯ ಅರ್ಥ ಆಗ್ಬೇಕು ಅಂತಂದ್ರೆ ಶೇಕ್ಸ್ಪಿಯರ್ ಅಂತ ಹೋಗ್ಬೇಕು. ಹಾಗೇನೆ ಯಾಕೆ ಮನುಷ್ಯನಿಗೆ ಮೋಸ ಮಾಡ್ತಾನೆ, ಯಾಕೆ ತಮ್ಮ ಅಣ್ಣನಿಗೆ ಮೋಸ ಮಾಡ್ತಾನೆ, ಅಣ್ಣ ತಮ್ಮನಿಗೆ ಮೋಸ ಮಾಡ್ತಾನೆ, ಯಾಕೆ ಹೆಂಡತಿ ಗಂಡನಿಗೆ ಮೋಸ ಮಾಡ್ತಾರೆ, ಇಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿದೆ. ಅಲ್ಲದೆ ಈ ಆಧುನಿಕ ಮನುಷ್ಯನ ಒಂದು ಒಂದು ದುರಂತ ಏನಿದೆಯಲ್ಲ, ಈ ದುರಂತಕ್ಕೂ ಕೂಡ ಉತ್ತರ ಅಲ್ಲಿದೆ. ಈಗ ನಮ್ಗೆ ನಂಬಿಕೆ ಇಲ್ಲ, ನಮಗೆ ನಮ್ಮ ಪ್ರೀತಿಯ ಬಗ್ಗೆ ನಂಬಿಕೆ ಇಲ್ಲ, ನಮ್ಮ ಸ್ನೇಹದ ಬಗ್ಗೆ ನಂಬಿಕೆ ಇಲ್ಲ, ತಂದೆ ತಾಯಿಗಳ ಬಗ್ಗೆ ನಮ್ಮ ನಂಬಿಕೆ ಇಲ್ಲ. ನಾವೆಲ್ಲ ನಂಬಿಕೆಯನ್ನ ಕಳೆದುಕೊಂಡು, ವಿಶ್ವಾಸವನ್ನ ಕಳೆದುಕೊಂಡು ನಾವು ಅಂತರ್ಪಿಶಾಚಿಯಾಗಿ ನಾವು ಬದುಕ್ತಾ ಇದ್ದೇವೆ. ಶಿಕ್ಷಕರಲ್ಲೂ ನಂಬಿಕೆ ಇಲ್ಲ, ಮಕ್ಕಳಲ್ಲೂ ನಂಬಿಕೆ ಇಲ್ಲ. ಹೀಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಶೇಕ್ಸ್ಪಿಯರ್ನಲ್ಲಿದೆ. ಒಂದು ಉದಾಹರಣೆಯನ್ನ ಕೊಡೋದಾದ್ರೆ, ಹ್ಯಾಮ್ಲೆಟ್ ನಾಟಕದಲ್ಲಿ ಹ್ಯಾಮ್ಲೆಟ್ ಒಂದು ಪುಸ್ತಕನ್ನ ಓದ್ತಾ ಇರ್ತಾನೆ. ಅಲ್ಲಿ ಪೊಲೋನಿಯಸ್ ಅಂತ ಒಂದು ಪಾತ್ರ ಬರ್ತದೆ. ಅವ್ನು ಕೇಳ್ತಾನೆ, ಮೈ ಲಾರ್ಡ್ ಏನ್ ಓದ್ತಾ ಇದ್ದೀರಿ, ವಾಟ್ ಆರ್ ಯು ರೀಡಿಂಗ್ ಅನ್ಕೊಳ್ಳಿ, ವರ್ಡ್ಸ್ 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 ಅಂದ್ಬಿಡ್ತಾನೆ. ಈಗ ಯಾಕೆ ಹೇಳ್ದ? ಶಬ್ದಗಳು ತಮ್ಮ ಅರ್ಥವನ್ನ ಕಳೆದುಕೊಂಡಿವೆ. 16ನೇ ಶತಮಾನದಲ್ಲಿ ಅವ್ರು ಹೇಳ್ತಾನೆ, ಈಗಿನಂತರೂ ಈ ಶಬ್ದಗಳಿಗೆ ಅರ್ಥನೇ ಇಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀವಿ. ಯಾಕೆ ಶಬ್ದಗಳು ಅರ್ಥಗಳನ್ನ ಕಳ್ಕೊಳ್ತು? ಅಣ್ಣನಿಗೆ ಮೋಸ ಮಾಡೋದಾದ್ರೆ, ಹೆಂಡತಿ ಗಂಡನಿಗೆ ಮೋಸ ಮಾಡೋದಾದ್ರೆ, ರಾಜ ಪ್ರಜೆಗಳಿಗೆ ಮೋಸ ಮಾಡೋದಾದ್ರೆ, ಅಥವಾ ನಾನು ಉಪಿಲಾಳಿಗೆ ಮೋಸ ಮಾಡೋದಾದ್ರೆ ಆ ಶಬ್ದದಲ್ಲಿ ಅರ್ಥ ಹೇಗೆ ಬರ್ತದೆ ಅನ್ನೋದು. ಸೊ ಶಬ್ದಕ್ಕೆ ಅರ್ಥ ಬರಬೇಕಂದ್ರೆ ಸಂಬಂಧಗಳಲ್ಲಿ ಅರ್ಥ ಇರಬೇಕು ಅನ್ನೋದು. ಪ್ರಸ್ತುತತೆ ಬಗೆಗೆ ಹೇಳೋದಾದ್ರೆ, he has enormous contemporary significance. ಶೇಕ್ಸ್ಪಿಯರ್ ಇರ್ತಕ್ಕಂಥ ಒಂದು ಪ್ರಸ್ತುತತೆ ಬೇರೆ ಯಾವ ಲೇಖಕನಿಗೂ ಇಲ್ಲ. ನೀವು ಗ್ಲೋಬಲೈಸೇಷನ್ ತಗೊಳ್ರಿ, ಲಿಬರಲೈಸೇಷನ್ ತಗೊಳ್ರಿ, ಏನೆಲ್ಲ ತಗೊಳ್ರಿ, ಈ ಮಾಡರ್ನಿಟಿ ತಗೊಳ್ರಿ, ಅಥವಾ ಈ ಮೊನ್ನೆ ಬಂದಂತ ಒಂದು ಇದು ಕೋವಿಡ್ ಸಿಚುವೇಶನ್ ಇಟ್ಕೊಳ್ರಿ, ಎಲ್ಲದರಲ್ಲೂ ಕೂಡ ಶೇಕ್ಸ್ಪಿಯರ್ ಪ್ರಸ್ತುತ ಆಗ್ತಾನೆ. ಆಮೇಲೆ ನಿಮ್ಮ ರಾಜಕೀಯ ಅರ್ಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವು ಶೇಕ್ಸ್ಪಿಯರ್ನ ಜೂಲಿಯಸ್ ಸೀಸರ್ ನಾಟಕ ಓದಿದ್ರೆ ಸಾಕು. ನಿಮ್ಗೆ ಪಾರ್ಲಿಮೆಂಟ್ ಅರ್ಥ ಆಗ್ತೈತಿ, ಅಸೆಂಬ್ಲಿ ಕೂಡ ಅರ್ಥ ಆಗ್ತೈತಿ. ಸರ್, ಬಹಳಷ್ಟು ಚೆನ್ನಾಗಿ ತಿಳಿಸಿದ್ರಿ. ಸೊ ತುಂಬಾ ಪ್ರಶ್ನೆಗಳು ಹೀಗೆ ಒಂದಕ್ಕೊಂದು ಬರ್ತಾ ಹೋಗ್ತವೆ, ಸಮಯದ ಅಭಾವ ಕೂಡ ಇದೆ. ಇನ್ನು ಒಂದು ಸಣ್ಣ ಪ್ರಶ್ನೆಯನ್ನ ಕೇಳ್ತೀನಿ. ಶೇಕ್ಸ್ಪಿಯರ್ನದ್ದು ದಟ್ಟವಾದ ರೂಪಕದ ಭಾಷೆ ಅಂತ ಹೇಳಿದ್ರಿ, ಅವನ ಶಕ್ತಿ ಇರುವುದು ಭಾಷೆಯಲ್ಲಿ ಅಂತ ಕೂಡ ಹೇಳಿದ್ರಿ. ಅವನು ಹೊಸ ಹೊಸ ಪದಗಳನ್ನ ಹುಟ್ಟು ಹಾಕ್ತಾ ಇದ್ದ ಅಥವಾ ಇದು ಪ್ರಯೋಗ ಮಾಡ್ತಾ ಇದ್ದ ಅನ್ನುವಂಥದ್ದು ಇದೆ, ಅದು ಹೌದಲ್ವಾ ಸರ್? ನಿಜ. ಅದೇ ಅವನ ಸ್ಟ್ರೆಂಗ್ತ್. ಉದಾಹರಣೆಗೆ ಶೇಕ್ಸ್ಪಿಯರ್ ನಾವ್ ಏನ್ ಕರಿತೀವಿ ಅಂತಂದ್ರೆ, ವಿ ಕಾಲ್ ಹಿಮ್ ದಿ ನಟೋರಿಯಸ್ ಗ್ರಾಮರ್ ರೂಲ್ ಬ್ರೇಕರ್ ಅಂತ. ಅಂದ್ರ ಹಿ ಹ್ಯಾಡ್ ನೋ ರೆಸ್ಪೆಕ್ಟ್ ಫಾರ್ ಗ್ರಾಮರ್. ವ್ಯಾಕರಣದ ಎಲ್ಲಾ ನಿಯಮಗಳನ್ನ ಅಥವಾ ಬಹುತೇಕ ನಿಯಮಗಳನ್ನ ಮುರಿದು ಹಾಕ್ಬಿಟ್ಟ. ಅನೇಕ ಶಬ್ದಗಳನ್ನ ಕೊಯ್ನ್ ಮಾಡಿದ್ದಾನೆ. ಈಗ ಉದಾಹರಣೆಗೆ ನಾ ಹೇಳಿದೆ, ಅನ್ಹ್ಯಾಂಡಲ್ಡ್ ಮೀ ಅನ್ನೋದು ಒಂದು. ಇದೊಂದು ಜೂಲಿಯಸ್ ಸೀಸರ್ ನಾಟಕದಲ್ಲಿ ಹೇಳ್ತದೆ, ಒಂದು ವಾಕ್ಯ ಬರ್ತದೆ, ದಿಸ್ ಇಸ್ ದಿ ಮೋಸ್ಟ್ ಅನ್ಕೈಂಡೆಸ್ಟ್ ಕಟ್ ಆಫ್ ಆಲ್ ಅಂತ ಹೇಳ್ತಾನೆ. ಗ್ರಾಮರ್ ಏನ್ ಹೇಳ್ತದೆ, ಒಂದು ವಾಕ್ಯದಲ್ಲಿ 2 ಸೂಪರ್ಲೇಟಿವ್ ಡಿಗ್ರೀಸ್ ಇರಬಾರ್ದು ಅಂತ. ಅವ ಅದನ್ನ ಬ್ರೇಕ್ ಮಾಡಿಬಿಡ್ತಾನೆ.
ಬ್ರೇಕ್ ಮಾಡೋದ್ರ ಮೂಲಕ ಒಂದು 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 ಹೊಸ ಅರ್ಥವನ್ನ ಅವನು ಸೃಷ್ಟಿ ಮಾಡ್ತಾನೆ. ಸೊ ಹೀಗಾಗಿ ಅವನು ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ದ, ನಿಯಮಗಳನ್ನ ಮುರಿದು ಹಾಕಿದ, ಹೊಸ ನಿಯಮಗಳನ್ನು ಕೂಡ ಅವ ಸೃಷ್ಟಿ ಮಾಡಿದ. ಅವನು ಬರೆದ ಅತ್ಯಂತ ಚಿಕ್ಕ ಮತ್ತೆ ದುರಂತ ನಾಟಕಗಳಲ್ಲಿ ಇದು ಪ್ರಸಿದ್ಧ ನಾಟಕ ಅಲ್ಲ ಸರ್, ಮ್ಯಾಕ್ಬೆತ್? ನಿಜ ನಿಜ. 2010ರಲ್ಲಿ ಕೂಡ ಡೇವಿಡ್ ಗ್ರಗ್ ಅಂತ ಅನ್ನುವಂತವರು ಈ ನಾಟಕದವನ್ನ ಮೂಲ ವಸ್ತುವಾಗಿ ಇಟ್ಕೊಂಡು ಮತ್ತೆ ಬರ್ದಿದ್ದಾನೆ. ಹಾಗಾಗಿ ಅದು ಎಷ್ಟು ಮಹತ್ವದ್ದು ಈಗ್ಲೂ ಅಂತ ಗೊತ್ತಾಗತ್ತೆ ಅಂತ ಅನ್ಕೊಂಡಿದೀನಿ ಸರ್ ನಾನು. ಶೇಕ್ಸ್ಪಿಯರ್ನ ನಾಟಕಗಳು ಅನುವಾದ ಆಗದ ಯಾವ ಭಾಷೆಯೂ ಜಗತ್ತಿನಲ್ಲಿ ಉಳಿದಿಲ್ಲ. ಶೇಕ್ಸ್ಪಿಯರ್ನ ನಾಟಕಗಳನ್ನ ಓದದ ಯಾವ ಒಂದು ಸಾಹಿತ್ಯ ವಿಭಾಗ ಜಗತ್ತಿನ ಯಾವ ವಿಶ್ವವಿದ್ಯಾಲಯಗಳೂ ಇಲ್ಲ, ಆಮೇಲೆ ಕಾಲೇಜಿನಲ್ಲೂ ಇಲ್ಲ. ಹೌದಲ್ಲ, ನಾನು ಡೇವಿಡ್ ಗ್ರೆಗ್ ಅವನ ಹೆಸರು. ಅವನು 2010ರಲ್ಲಿ ಡನ್ಸಿನೇನ್ ಅಂತ ಏನೋ ನಾಟಕದ ಬರೀತಾನೆ. ಅದರಲ್ಲಿ ಇದನ್ನ ಮೂಲ ವಸ್ತುವಾಗಿ ಇಟ್ಕೊಳ್ತಾನೆ ಅವನು. ಎಲ್ಲಿ ಮ್ಯಾಕ್ಬೆತ್ ಪತನ ಹೊಂದತ್ತೋ ಅಲ್ಲಿಂದ ಅದ್ ಕತೆ ಆರಂಭ ಆಗತ್ತೆ. ಹಾಗಾಗಿ 2010ರ ತನಕ ಅದು 16ನೇ ಶತಮಾನದಿಂದ ಬಂದಿದೆ. ಹಾಗಾಗಿ ಅದು ತುಂಬಾ ಮಹತ್ವವಾದ ನಾಟಕಗಳಲ್ಲಿ ಒಂದು ಅಂತ ಇವತ್ತು ಮತ್ತೆ ನಿಮ್ಮ ಮಾತಿನಿಂದ ಮತ್ತಷ್ಟು ಅದ್ರ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಹೋಯ್ತು. ಬಹಳಷ್ಟು ಅಭಿಪ್ರಾಯಗಳು ಇಲ್ಲಿ ಬಂದಿದೆ ಸರ್, ನಾನು ಅದನ್ನ ಓದ್ತಾ ಹೋಗ್ತೀನಿ. ಡಾಕ್ಟರ್ ಬಸವರಾಜ್ ಪಿ ನಾಯ್ಕ ಸಿಂಧನೂರಿನಿಂದ, ಕನ್ನಡದಲ್ಲಿ ಮ್ಯಾಕ್ಬೆತ್ ನಾಟಕಗಳ ಸ್ವರೂಪ ಮತ್ತು ಹಿನ್ನೆಲೆ ಅಚ್ಚುಕಟ್ಟಾಗಿ ವಿಶ್ಲೇಷಿಸಿದ್ದೀರಿ, ಅಕಾಡೆಮಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹೇಮಲತಾ ವಡ್ಡೆ ಅವರು ಎಲ್ಲರಿಗೆ ನಮಸ್ಕಾರಗಳನ್ನ ಹೇಳಿದ್ದಾರೆ. ಶಾಂತಕುಮಾರ್ ಅವರು, ವಸಂತ್ ಕುಮಾರ್ ಅವರೇ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ ಅಂತ ಅಕಾಡೆಮಿಯ ಅಧ್ಯಕ್ಷರಿಗೆ ಹೇಳಿದ್ದಾರೆ. ಬಸವೇಶ್ವರ ಆರ್ಟ್ಸ್ ಕಾಲೇಜ್ ಬಾಗಲಕೋಟಿಂದ ವೆರಿ ಇನ್ಫಾರ್ಮೇಟಿವ್ ವೆಬಿನಾರ್ ಅಂತ ಹೇಳಿದ್ದಾರೆ. ಪಂಡಿತಾರಾಧ್ಯ ಮೈಸೂರವರು ಒಳ್ಳೆಯ ಕಾರ್ಯಕ್ರಮ ಸರಣಿ, ಅಭಿನಂದನೆ, ಗಂಟೆ ಹೋದದ್ದು ತಿಳಿಯಲಿಲ್ಲ ಅಂತ ಹೇಳಿದ್ದಾರೆ. ರಮೇಶ್ ಕಟ್ಟಿಯವರು ಉತ್ತಮ ಉಪನ್ಯಾಸ ಸರ್ ಅಂತ ಹೇಳಿದ್ದಾರೆ. ಬೆಳಗುರ್ಕಿ ಅವರು, ಶೇಕ್ಸ್ಪಿಯರ್ನ ನಾಟಕಗಳನ್ನ ಓದುವುದೆಂದರೆ ಇದು ಸಾಮಾನ್ಯ ವಿಷಯ ಅಲ್ಲ, ಅಭಿನಂದನೆಗಳು ಸರ್, ಇಂಗ್ಲಿಷ್ ನಾಟಕಗಳ ಓದುವ ಅಭಿರುಚಿ ಅಚ್ಚೊತ್ತಿರುವ ಗುರುಗಳಿಗೆ ಧನ್ಯವಾದ ಸರ್ ಅಂತ ಹೇಳಿದ್ದಾರೆ. ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಪಾಳ್ಯ ಅವರು, ಅನುವಾದದ ಸೂಕ್ಷ್ಮ ಸಂಗತಿಗಳ ವಿಶ್ಲೇಷಣೆ ಉಪನ್ಯಾಸ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಅವರು, ಕ್ಲಾಸ್ ನಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇರೋ ಅನುಭವ ಆಗಿದೆ ಸರ್, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಹನುಮಂತಪ್ಪ ಅಂಗಡಿಯವರು, ಉಪನ್ಯಾಸಕರ ಭಾಷಣ ಕೇಳಿದ ಮೇಲೆ ಬಹಳಷ್ಟು ಹೊಸ ವಿಷಯಗಳು ತಿಳಿದವು ಸರ್, ಇಂತಹ ಮಹತ್ವದ ನಾಟಕಗಳ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸಾಹಿತ್ಯ ಅಕಾಡೆಮಿಗೆ ಅಭಿನಂದನೆ ಅಂತ ಹೇಳಿದ್ದಾರೆ ಕೊಪ್ಪಳದಿಂದ. ಹೀಗೆ ಹಲವಾರು ಜನ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ, ತಮ್ಗೆ ನಮಸ್ಕಾರಗಳನ್ನ ತಿಳಿಸಿದ್ದಾರೆ ಸರ್. ಎಲ್ಲರಿಗೂ ನಮಸ್ಕಾರ. ಹಾ ಸರ್, ಇಷ್ಟು ಹೊತ್ತು ನಾವು ಕನ್ನಡದಲ್ಲಿ ಮ್ಯಾಕ್ಬೆತ್ ಎನ್ನುವಂತಹ ಬಹಳಷ್ಟು ಮಹತ್ವಪೂರ್ಣ ಶೇಕ್ಸ್ಪಿಯರ್ನ ನಾಟಕದ ಕುರಿತಾಗಿ, ಕನ್ನಡದಲ್ಲಿ ಅದು ಹೇಗೆಲ್ಲ ಅನುವಾದಗೊಂಡಿದೆ ಅನ್ನುವಂತಹ ವಿಷಯದ ಕುರಿತಾಗಿ ಸರ್ ಇಂದ ಬಹಳಷ್ಟು ವಿದ್ವತ್ಪೂರ್ಣ ಮಾತುಗಳನ್ನ ನಾವು ಕೇಳಿದೀವಿ. ಇದೀಗ ಕಾರ್ಯಕ್ರಮವನ್ನ ಮುಗಿಸುವ ಹೊತ್ತು. ಇಷ್ಟು ಹೊತ್ತು ತಾವು ಬಹಳಷ್ಟು ಮಹತ್ವದ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಿ ಸರ್. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಮತ್ತೆ ಹಾಗೂ ವೈಯಕ್ತಿಕವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್ ಬಿ.ವಿ. ವಸಂತ್ ಕುಮಾರ್ ಅವರಿಗೆ ಅಕಾಡೆಮಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ರಿಜಿಸ್ಟ್ರಾರ್ ಕರಿಯಪ್ಪನವರಿಗೆ, ಸರ್ವ ಸದಸ್ಯರಿಗೆ, ಎಲ್ಲಾ ಸಿಬ್ಬಂದಿಗಳಿಗೆ, ತಾಂತ್ರಿಕ ನೆರವನ್ನ ನೀಡ್ತಾ ಇರುವಂತವರಿಗೆ, ಮತ್ತೆ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಸಲಹೆ ಸೂಚನೆಗಳನ್ನ ನೀಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ, ಸರ್ವ ಸದಸ್ಯರಿಗೆ, ಪ್ರತಿಯೊಬ್ಬರಿಗೆ ಅಕಾಡೆಮಿಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ ಸಂಜೆ 5:30ಕ್ಕೆ ಸರಿಯಾಗಿ ಮತ್ತೊಂದು ನಾಟಕದ ಕುರಿತಾಗಿ ಮಾತನಾಡಲಿಕ್ಕೆ ಮತ್ತೊಬ್ಬ ಉಪನ್ಯಾಸಕರು ನಮ್ಮ ಜೊತೆಯಾಗಲಿದ್ದಾರೆ. ತಾವೆಲ್ಲ ಇದೇ ರೀತಿಯಾಗಿ ನಮ್ಮ ಜೊತೆಗಿರ್ತೀರಿ ಎನ್ನುವ ನಿರೀಕ್ಷೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೇನೆ. ನಾನು ದೀಪ್ತಿ ಭದ್ರಾವತಿ
ಈ ಕಾರ್ಯಕ್ರಮದ ಸದಸ್ಯ ಸಂಚಾಲಕರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ಎಲ್ಲರಿಗೆ ಒಳಿತಾಗಲಿ. ಶುಭರಾತ್ರಿ.